ಹಾಯ್ ಎಸ್ಪಿರೆಂಟ್ಸ್, ವೆಲ್ಕಮ್ ಟು ಎ ಸ್ಪರ್ಧಾ ಶಾಲಾ ಯೂಟ್ಯೂಬ್ ಚಾನಲ್. ಇವತ್ತು ನಾವು SSC GDಯ GK ಪ್ರಶ್ನೆ ಪತ್ರಿಕೆಯನ್ನು 360 ಡಿಗ್ರಿ ಆ್ಯಂಗಲ್ನಲ್ಲಿ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಓಕೆ, ಇದು ಪ್ರಶ್ನೆ ಪತ್ರಿಕೆ ಯಾವುದಂದರೆ ಫೆಬ್ರವರಿ 7ನೇ ತಾರೀಕಿನ ಶಿಫ್ಟ್ 1 SSC GDಯ GK ಪ್ರಶ್ನೆ ಪತ್ರಿಕೆ ನೋಡ್ರಿ ಇದು. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಮೊದಲನೆಯ ಪ್ರಶ್ನೆಯನ್ನು ನೋಡ್ಕೊರಿ. ಇಲ್ಲಿ 2022ರ 71ನೇ ಹಿರಿಯರ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಕೂಟದ ಪುರುಷರ ವಿಭಾಗದ ಪ್ರಶಸ್ತಿಯನ್ನು ಗೆಲ್ಲಲು ತಮಿಳುನಾಡು ತಂಡವು ಈ ಕೆಳಗಿನವುಗಳಲ್ಲಿ ಯಾವ ತಂಡವನ್ನು ಫೈನಲ್ನಲ್ಲಿ ಸೋಲಿಸಿತು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ: ಹಿಮಾಚಲ ಪ್ರದೇಶ್, ಪಶ್ಚಿಮ ಬಂಗಾಳ, ಪಂಜಾಬ, ಗುಜರಾತ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂತಂದರೆ ಇಲ್ಲಿ ಪಂಜಾಬ್ ಆಗುತ್ತೆ ರೀ. ಓಕೆ, ಪಂಜಾಬ್ ಇಸ್ ದ ರೈಟ್ ಆನ್ಸರ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ಅಂತ ಹೇಳಿದೆ ನಾನು ನಿಮ್ಗೆ. ಓಕೆ, ಇದು ಏನಪ್ಪ ಅಂತಂತಂದರೆ 2022 ಐತ್ರಿ ಇದು. ಓಕೆ, 2022 ಐತಿ. ಆ ಕಾರಣಕ್ಕಾಗಿ ನಮಗಿದು ಏನಪ್ಪ ಅಂತಂತಂದರೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಓಕೆ, ನಮಗಿವಾಗ ಏನಪ್ಪ ಬೇಕಾಗಿರೋದಂದರೆ 2025 ಏನಾಗೈತೆ ಅಂದರೆ ಈಗ ಆಲ್ರೆಡಿ ಅದು ಮುಗಿದು ಹೋಗೈತಿ. ಈಗ ನಾವು 2026 ಆದ ಕಾರಣದಿಂದ 2026 ಈಗ ಆಲ್ರೆಡಿ ಇದು ಏನು ಹಿರಿಯರ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಇದು ಏನೈತಲ್ಲ ಟೂರ್ನಿ ಮುಗಿದು ಹೋಗ್ಯದ ಈಗ. ಓಕೆ, ಆದ್ದರಿಂದ ನಾವು 2026 ನೋಡ್ಕೊಳ್ಳೋಣ್ರಿ. ಓಕೆ, ಬರೀಲಿ 2026 ವಿನ್ನರ್ ಯಾರಂತ ನೋಡ್ಕೊಳ್ಳೋಣ. ಓಕೆ, ಅದು ಎದ್ರೊಳಗಡೆ ಮೆನ್ಸ್ ಒಳಗಡೆ ವಿನ್ನರ್ ಯಾರಪ್ಪ ಅಂತಂತಂದರೆ ಇಂಡಿಯನ್ ರೈಲ್ವೇಸ್ ಟೀಮ್ ಬರುತ್ತೆ ರೀ. ಓಕೆ, ಇಂಡಿಯನ್ ರೈಲ್ವೇಸ್ದ ಒಂದು ಟೀಮ್ ಬರುತ್ತೆ, ಅವರು ವಿನ್ನರ್ ಆಗ್ಯಾರ ರೀ. ಓಕೆ, ಹಂಗಾದರೆ ಸೆಕೆಂಡ್ ಯಾರಾಗ್ಯಾರಪ್ಪ ಅಂತಂತಂದರೆ ಸೆಕೆಂಡ್ ಆದವ್ರೆ ತಮಿಳ್ನಾಡಿನವ್ರು ನೋಡ್ರಿ. ಓಕೆ, ಅದಾದಮೇಲೆ ಯಾರಪ್ಪ ಅಂತಂದರೆ ಥರ್ಡ್ ಡೆಲ್ಲಿ ಟೀಮ್ ಆಗೈತೆ ನೋಡ್ರಿ. ಓಕೆ, ಡೆಲ್ಲಿ ಟೀಮ್ ಇದು ಮೆನ್ಸ್ದಾಯ್ತು ರೀ. ಇಲ್ಲೇನು ಪುರುಷರ ಅಂತ ಕೊಟ್ಟಾರ, ಇಲ್ಲಿ ಪುರುಷರ ವಿಭಾಗದ ಅಂತ ಕೊಟ್ಟಾರ. ಹಂಗೆ ಅದೇ ರೀತಿ ಮಹಿಳೆಯರ ವಿಭಾಗದ್ದು ಕೂಡ ಐತ್ರಿ ಇದು. ಓಕೆ, ವುಮೆನ್ಸ್ ಟೀಮಿಂದು ಐತಿ. ಆದ ಕಾರಣ ನಾವು ವುಮೆನ್ಸ್ದು ನೋಡ್ಕೋಬೇಕಾಗ್ತದ. ಓಕೆ, ವುಮೆನ್ಸ್ದು ನಾನಿಲ್ಲಿ ಸ್ವಲ್ಪ ಇದನ್ನು ಸಣ್ಣ ಮಾಡ್ತೀನಿ ರೀ. ಓಕೆ, ಇದು ಮೆನ್ಸ್ ಆಯಿತು. ಇವಾಗ ವುಮೆನ್ಸ್ದು ಒಂದು ನೋಡ್ಕೊಂಬಿಡೋಣ್ರಲ್ರಿ. ವುಮೆನ್ಸ್ ಒಳಗಡೆ ಫಸ್ಟ್ ಯಾರಪ್ಪ ಅಂತಂತಂದರೆ ಕೇರಳ ಟೀಮ್ ಆಗೈತೆ ರೀ. ಕೇರಳ ಅಲ್ರಿ, ಇಂಡಿಯನ್ ರೈಲ್ವೇಸ್ ಟೀಮ್ ಆಗೈತೆ ರೀ. ಯಾವುದು? ಇಂಡಿಯನ್ ರೈಲ್ವೇಸ್ ಟೀಮ್ ಆಗೈತಿ, ಇಂಡಿಯನ್ ರೈಲ್ವೇಸ್. ಓಕೆ, ಅದಾದಮೇಲೆ ಸೆಕೆಂಡ್ ಯಾವುದಾಗೈತೆ ಅಂತಂತಂದ್ರೆ ಕೇರಳ ಆಗೈತೆ ನೋಡ್ರಿ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ತಮಿಳ್ನಾಡು ಟೀಮು ಗೆದ್ದೈತಿ. ಓಕೆ, ಇದು ಈಗ 2026 ಆಗೈತಲ್ಲ, ಇದೈತಲ್ಲ, ಇದು ಏನಿದೆಯಲ್ಲ ಇದು 75th ಎಡಿಷನ್ ನೋಡ್ರಿ. 75ನೇ ಆವೃತ್ತಿ ರೀ ಇದು. ಓಕೆ, 75ನೇ ಆವೃತ್ತಿ. ಇದು ಎಲ್ಲಿ ನಡೆದಿದೆ ಅಂತಂತಂದರೆ ತಮಿಳ್ನಾಡಿನ ಜವಾಹರ್ಲಾಲ್ ನೆಹರು ಇಂಡೋರ್ ಸ್ಟೇಡಿಯಂ ಬರ್ತೈತೆ ರೀ, ಚೆನ್ನೈ ಒಳಗಡೆ. ಓಕೆ, ಆ ಸ್ಟೇಡಿಯಂ ಒಳಗಡೆ ಈ ಟೂರ್ನಿ ನಡೆದೈತೆ ನೋಡ್ರಿ. ಯಾಕೆ ಇವಾಗ ನಿಮಗೆ ನೆಕ್ಸ್ಟು ಇವಾಗ ಏನು SSC GD ಎಕ್ಸಾಮ್ಸ್ ಬರ್ತಾವಲ್ರಿ, ಇವಾಗ ಆಲ್ರೆಡಿ ಡೇಟ್ ಅನೌನ್ಸ್ ಮಾಡ್ಯಾರ. ಓಕೆ, ಆ ಡೇಟಿಗೆ ಈ ಕರೆಂಟ್ ಅಫೇರ್ಸು ಇಂಪಾರ್ಟೆಂಟ್ ಆಗತ್ತೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರ್ ಇಲ್ಲಿ. ಈ ಕೆಳಗಿನ ಯಾವುದು ಸರಿಯಾಗಿ ಸಮತೋಲಿತವಾದ ರಾಸಾಯನಿಕ ಸಮೀಕರಣವಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ನಿಮಗೆ ಕೆಳಗೆ ರಾಸಾಯನಿಕ ಸಮೀಕರಣ ಕೊಟ್ಟಾರ. ಇದರೊಳಗಡೆ ಯಾವ್ದು ಬ್ಯಾಲೆನ್ಸ್ ಆಗುತ್ತಾ ಅಂತ ಕೇಳ್ಯಾರ. ಇದು ಏನು ಕೆಮಿಸ್ಟ್ರಿ ಒಳಗಡೆ ಬರ್ತಾಯಿದೆ ಇದು. ಓಕೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಿಮಗೆ ನಾನಿಲ್ಲಿ ಈಸಿಯಾಗಿ ಹೇಳ್ಕೊಡ್ತೀನಿ ನೋಡ್ರಿ. ಓಕೆ, ಇಲ್ಲಿ ಸಮತೋಲಿತವಾದ ಅಂತ ಕೇಳ್ಯಾರಿಲ್ರಿ ಅವರು, ನಮಗದು ಬ್ಯಾಲೆನ್ಸ್ ಆಗಿರಬೇಕು ಆ ಥರ. ಓಕೆ, ಬರೀಲಿ ಹೆಂಗೆ ವರ್ಕ್ ಆಗುತ್ತಪ್ಪ ಅಂತಂತಂದರೆ ಇದು ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆ ಎಷ್ಟು ಕಾರ್ಬನ್ ಅದಾವೆ, ಎಷ್ಟು ಹೈಡ್ರೋಜನ್ ಅದಾವೆ, ಎಷ್ಟು ಆಕ್ಸಿಜನ್ ಅದಾವೆ, ಅಷ್ಟು ಬ್ಯಾಲೆನ್ಸ್ ಆಗಿರ್ಬೇಕು ರೀ. ಇಲ್ಲಿ ಈ ಕಡೆನೂ ಅಷ್ಟು ಕಾರ್ಬನ್ ಇರಬೇಕು, ಅಷ್ಟು ಆಕ್ಸಿಜನ್ ಇರಬೇಕು, ಅಷ್ಟು ಹೈಡ್ರೋಜನ್ ಇರಬೇಕು. ಓಕೆ, ಹಾಗಂದ್ರೆ ಬ್ಯಾಲೆನ್ಸ್ ಆದಂಗೆ ಅದು. ಆ ಕಾರಣದಿಂದ ನಾವು ಯಾವ ರೀತಿ ನೋಡ್ಬೇಕಪ್ಪ ಅಂತಂತಂದರೆ ಇದನ್ನು ಈಗ ಫಸ್ಟ್ ಏನು ಮಾಡೋಣ ಅಂದರೆ ಕಾರ್ಬನ್ನದಷ್ಟು ಸಂಖ್ಯೆಗಳನ್ನು ತೊಗೊಳೋಣ ನಾವಿಲ್ಲಿ. ಓಕೆ, ಕಾರ್ಬನ್
ಕಾರ್ಬನ್ನದ್ದು ನಾವು ಲೆಕ್ಕ ಹಾಕೊಂಡ್ರಿ ಫಸ್ಟ್. ಓಕೆ, ಕಾರ್ಬನ್ನದ್ದು ಲೆಕ್ಕ ಹಾಕ್ಬೇಕಂತಂದ್ರೆ ಇವಾಗ ಇದು ಬೇಡ, ಎರಡನೇದು ತೊಗೊತೀನಿ ನೋಡಿರಿ. ಯಾಕಂದ್ರೆ ಅದಕ್ಕೆ ಸರಿಯಾದ ಉತ್ತರ ಎರಡನೇದು ಐತಿ. ಎರಡನೇದು ಈಸಿಯಾಗಿ ನಿಮಗೆ ಹೇಳ್ಕೊಟ್ಬಿಡ್ತೀನಿ. ಓಕೆ, ಎರಡನೇದ ಹೇಳ್ಕೊಟ್ಬಿಡ್ತೀನಿ ನಿಮ್ಗೆ. ಆನ್ಸರ್ ಅದೈತಿ, ನೋಡ್ಕೊರಿ ಇಲ್ಲಿ ಯಾವ ರೀತಿ ವರ್ಕ್ ಆಗುತ್ತಪ್ಪ ಅಂತಂತಂದ್ರೆ ಇವಾಗ ಕಾರ್ಬನ್ನದ್ದು ನೋಡಕತ್ತಿದ್ದೀವಿ ನಾವು. ಕಾರ್ಬನ್ನದಲ್ಲಿ ಸಂಖ್ಯೆಗಳು ಎಷ್ಟು ಅದಾವಪ್ಪ ಅಂತಂದರೆ ಕಾರ್ಬನ್ ಇವು ಇಲ್ಲಿ 2 ಐತಿ. ಸಾರಿ, ಒಂದು ನಿಮಿಷ, ಅದು ಕರೆಕ್ಟಾಗಿ ಕಾಣ್ತಾ ಇಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 2 ಐತಿ. ಓಕೆ, ಇಲ್ಲಿ 2 ಐತಿ ಅಂತಂತಂದರೆ ಇಲ್ಲಿ ಕಾರ್ಬನ್ದು 4 ಕೊಟ್ಟಾರ ಇಲ್ಲಿ. ಓಕೆ, ಆದ್ದರಿಂದ ನಾವು ಇಲ್ಲಿದ್ದನ್ನು ಏನು ಮಾಡ್ಬೇಕಾಗತ್ತೆ, ಇಂಟು ಮಾಡ್ಬೇಕಾಗತ್ತೆ ರೀ. ಓಕೆ, 2 4 8 ಆಗ್ತದೆ. 8 ಕಾರ್ಬನ್ ಅದಾವ ನೋಡ್ರಿ ಇಲ್ಲಿ. ಫಸ್ಟ್ ಎಷ್ಟು ಕಾರ್ಬನ್ ಅದಾವ ಅಂದರೆ 8 ಕಾರ್ಬನ್ ಆಗುತ್ತೆ. 2 × 4 ಏನೋ 2 × 4 ಮಾಡ್ಬೇಕಂತ ಹೇಳಿದೆ ನಾನು ನಿಮಗೆ ಇಲ್ಲಿ. ಓಕೆ, ಇದನ್ನು ಇದ್ರ ಜೊತೆ ಇಂಟು ಮಾಡಬೇಕು. ಇಲ್ಲಿ ಎಷ್ಟು 8 ಕಾರ್ಬನ್ ಅದು. ಈ ಸೈಡ್ ನೋಡ್ಕೊರಿ ಎಷ್ಟು ಕಾರ್ಬನ್ ಅದಾವು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ 8 ಕಾರ್ಬನ್ ಅಂತ ಐತಿ. ಇದು ಸಿ ಫಸ್ಟ್. ಇದು ಇಲ್ಲಿ ಏನು ಈ ನಂಬರ್ ಕೊಟ್ಟಿರ್ತಾರಲ್ರಿ 8, ಇದು ಇಲ್ಲಿ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಈಗ ಓದ್ ಟ್ಯಾಲಿ ಮಾಡೋ ಮುಂದಾಗ 8 × 2 ಆಗುತ್ತಾ. ಇಲ್ಲಿ ಹೆಂಗೆ 2 × 4 ಆಗುತ್ತೆ ಅಂದಲ್ಲ, ಅದೇ ರೀತಿ ಇಲ್ಲಿ 8 × 2 ಆಗುತ್ತಾ. ಬಟ್ ಇಲ್ಲಿ ಕಾರ್ಬನ್ಗೆ ಯಾವುದೇ ಅಂಕಿ ಅಂಶಗಳನ್ನು ಕೊಟ್ಟಿಲ್ಲ. 1 2 ಅಂತೇಳಿ ಈ ರೀತಿ ಯಾವುದೇ ಅಂಕಿ ಅಂಶಗಳನ್ನು ಕೊಟ್ಟಿಲ್ಲ. ಆದ್ದರಿಂದ ನೀವು 8 ಕಾರ್ಬನ್ ಅಷ್ಟೇ ಲೆಕ್ಕ ಹಾಕಬೇಕಾಗತ್ತೆ. ಆದ್ದರಿಂದ ನೋಡಿರಿ, ಇಲ್ಲೂ 8 ಕಾರ್ಬನ್ ಆಗುತ್ತೆ. 2 × 4 ಅಂದರೆ 8. ಓಕೆ, ಇಲ್ಲಿ 8 ಕಾರ್ಬನ್ ಡೈರೆಕ್ಟ್ ಕೊಟ್ಟಾರ. ಆದ್ದರಿಂದ ಇದು ಕಾರ್ಬನದ್ದು ಟ್ಯಾಲಿ ಆಯಿತು. ದೆನ್ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಎಚ್ ಕೊಟ್ಟಾರ. ಓಕೆ, ಎಚ್ದು ನೋಡ್ಕೊಳ್ಳೋಣ್ರಿ ಸೆಕೆಂಡ್ ನಾವು. ಎಚ್. ಓಕೆ, ಇಲ್ಲೂ ಇದು 8 ಐತಿ, ಇಲ್ಲೂ 8 ಐತಿ. ನೆಕ್ಸ್ಟ್ ಈಗ ನಮಗೆ ಎಚ್ಚದ್ದು ಬೇಕಾಗೈತಲ್ಲ, ಎಚ್ಚದ್ದು ನೋಡ್ಕೊಳ್ಳೋಂಬರಿ ಇಲ್ಲಿ. ಓಕೆ, ಇದು 2 ಐತಲ್ಲ, ಇವು ಎರಡಕ್ಕೂ ರೀ, ಇದು ಎರಡಕ್ಕೂ ಟ್ಯಾಲಿ ಆಗುತ್ತದ. ಓಕೆ, ಈ 2 ಮಾತ್ರ ಎರಡಕ್ಕೂ ಟ್ಯಾಲಿ ಆಗುತ್ತೆ. ಈಗ ಆದ್ದರಿಂದ ನಾವೀಗ 2 × 10 ಮಾಡ್ಬೇಕಾಗತ್ತೆ. 2 × 10 2 × 10 ಅಂದರೆ ಎಷ್ಟು, 20 ಆಗುತ್ತಾ. ಓಕೆ, ಆ 20 ಏನಪ್ಪ ಅಂತಂತಂದ್ರೆ ಇವಾಗ ನಮಗೆ ನಂಬರ್ ನೋಡ್ರಿ, ಅದು 20 ಹೈಡ್ರೋಜನದ ನಂಬರ್ ಎಷ್ಟಾಯ್ತು, 2 × 10 ಎಷ್ಟು, 2 × 10 ಅಂತಂತಂದ್ರೆ 20 ಹೈಡ್ರೋಜನ್ ಈ ಸೈಡ್ ಐತಿ. ಓಕೆ, ಈ ಸೈಡ್ ಐತೆ ನೋಡಂಬರಿಲ್ಲ, ಈ ಸೈಡ್. ಓಕೆ, ಎಲ್ಲಿ ಎಚ್ ಅಂತ ಇಲ್ಲ ಅಂದರೆ ಇಲ್ಲಿ ಬಿಟ್ಬಿಡು ನಾವು. ಇಲ್ಲಿ ಐತೆ ನೋಡ್ರಿ, ಎಚ್ ಐತಿ ಇಲ್ಲಿ. ಓಕೆ, ಈ ಎಚ್ ಐತಲ್ಲ, ಇದನ್ನು 10 × 2 ಮಾಡಿದ್ರೆ 20 ಆಗುತ್ತಾ. 10 × 2 ಆದ್ದರಿಂದ ಇದು 20 ಆಗುತ್ತಾ. ಈ ಕಡೆನೂ 20 ಐತಿ, ಈ ಕಡೆನೂ 20 ಐತಿ. ದೆನ್ ನೆಕ್ಸ್ಟ್ ಮುಂದೆ ಯಾವುದಪ್ಪ ಅಂತಂದ್ರೆ ಇವಾಗ ಓ ಬರ್ತೈತೆ ನೋಡ್ರಿ. ಇವೆರಡು ಟ್ಯಾಲಿ ಯಾವುದು ರೀ, ಇಲ್ಲಿ ಈ ಕಡೆನೂ ಟ್ಯಾಲಿ ಐತಿ, ಈ ಕಡೆನೂ ಟ್ಯಾಲಿ ಐತಿ. ಈಗ ನೆಕ್ಸ್ಟ್ ಇರೋದಿದ್ದು ಓ ಐತಿ, ಆಕ್ಸಿಜನ್. O2 ಆಕ್ಸಿಜನ್ ಅದೈತಿ. ಇಲ್ಲಿ 13 × 2 ಎಷ್ಟಾಗುತ್ತೆ, 13 × 13 13 26 26 ಆಗತ್ತಿಲ್ಲ. ಅದನ್ನು ನಾವು ಫಸ್ಟ್ ಬರ್ಕೋಬೇಕಾಗ್ತದೆ. ಯಾವುದು, ಆಕ್ಸಿಜನದ್ದು. 13 2 26. ಓಕೆ, ಈ ಕಡೆ 26 ಆಯ್ತು. ಈ ಸೈಡ್ ನೋಡ್ಕೊಳ್ಳಂಬರ್ರಿ ಆಕ್ಸಿಜನದ್ದು. ಓಕೆ, ಈ ಸೈಡ್ ನೋಡ್ಕೋಬೇಕಲ್ಲಿ ಇವಾಗ ನಾವು. ಈ ಸೈಡದ್ದು ಇಲ್ಲಿ ಆಕ್ಸಿಜನ್ ಐತೆ, ಆದ್ದರಿಂದ ಇದು 8 × 2 ಆಗುತ್ತೆ. 8 × 2 ಎಷ್ಟು, 8 2 16. 8 2 16 ಬರ್ಕೊರಿ. ಓಕೆ, ಫಸ್ಟ್. ಅದಾದಮೇಲೆ ಈ ಸೈಡ್ ಐತೆ ನೋಡ್ರಿ, ಆಕ್ಸಿಜನ್ ಅಷ್ಟೇ ಐತಿ 10. ಇದು ಏನು ಮೇನ್ ನಂಬರ್ ಐತಲ್ಲ, ಇದನ್ನು ನೀವು ಲೆಕ್ಕ ಹಾಕಲೇಬೇಕಾಗತ್ತೆ. ಆದ್ದರಿಂದ ಈ ಕಡೆ 10 ಆಕ್ಸಿಜನ್ ಅದಾವೆ. 16 + 10 ಎಷ್ಟಾಗತ್ತೆ, 16 + 10 26 ಆಯ್ತು. ಓಕೆ, ಎರಡು ಕಡೆ ಟ್ಯಾಲಿ ಐತೆ. ಆದ್ದರಿಂದ ಇದು ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. ಇದು ಏನು ಸಮೀಕರಣ ಐತಲ್ಲ, ಇದು ಬ್ಯೂಟೇನ್ನ ದಹನವನ್ನು ಪ್ರತಿನಿಧಿಸ್ತದೆ ಅಂತ ನೋಡ್ರಿ ಇದು. ಓಕೆ, ಇಲ್ಲಿ ಈಗ ನೆಕ್ಸ್ಟ್ ನಿಮಗೆ ಯಾವುದೇ ತರಹದ ಪ್ರಶ್ನೆ ಬಂದರೂ ನೀವು ಇದು ಏನು ನಿಮಗೆ ಟ್ಯಾಲಿ ಮಾಡಿ ತೋರಿಸಿದ್ನಲ್ಲ, ಇದೇ ಥರ ಟ್ಯಾಲಿ ಮಾಡ್ಬೇಕು ನೋಡ್ರಿ. ಈಗ ಇಲ್ಲಿ ಮೇನ್ ಈ ನಂಬರ್ ಇರ್ತೈತಲ್ಲ, ಇದ್ರ ಜೊತೆ ಇವ್ನು ಇಂಟು ಮಾಡಬೇಕಾಗತ್ತೆ. ಇದನ್ನು 2 ಇಂಟು ಮಾಡಬೇಕಾಗತ್ತೆ, ಈ ಥರ ನಂಬರ್ ತೊಗೊಂಡು. ಓಕೆ, ಮೇನಾಗಿ 13 ಐತಲ್ಲ, 13 × 2 ಮಾಡಬೇಕಾಗತ್ತೆ. ಇಲ್ಲಿ 8 ಐತಿ, 8 × 2 ಮಾಡಬೇಕಾಗತ್ತೆ. ಇಲ್ಲಿ 10 ಐತಿ, 10 × 2 ಮಾಡಬೇಕಾಗತ್ತೆ. ಓಕೆ, ಈ ಥರ ನೀವು ಲೆಕ್ಕ ಹಾಕ್ಬೇಕು ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಿಲ್ಲೇ. ಓಕೆ, ಉತ್ತರ ಭಾರತದಲ್ಲಿ ಆರಂಭಿಕ ಕಬ್ಬಿಣದ ಯುಗದ ವಸಾಹತುಗಳಲ್ಲಿ ಯಾವ ವಿಶಿಷ್ಟ ಕುಂಬಾರಿಕೆಯ ಹೆಗ್ಗುರುತಾಯಿತು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ ಇಲ್ಲಿ. ಕೆಂಪು ಬಣ್ಣದ ನಯಗೊಳಿಸಿದ ಪಾತ್ರೆ, ಬೂದು ಬಣ್ಣದ ಪಾತ್ರೆ ಅದು ಆ್ಯಕ್ಚುಲಿ. ಓಕೆ, ನೆಕ್ಸ್ಟ್ ಉತ್ತರದ ಕಪ್ಪು ಬಣ್ಣದ ನಯಗೊಳಿಸಿದ ಪಾತ್ರೆ,
ಕಪ್ಪು ಮತ್ತು ಕೆಂಪು ಪಾತ್ರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತಂದರೆ ಬೂದು ಬಣ್ಣದ ಪಾತ್ರೆ ಏನಿದೆಯಲ್ಲ ಇದು ಸರಿಯಾದ ಉತ್ತರ ಆಗ್ತದೆ. ಓಕೆ, ಇಲ್ಲಿ ಏನಂತ ಕೇಳ್ಯಾರಪ್ಪ ಅಂತಂದರೆ ಈಗ ಆರಂಭಿಕ ಉತ್ತರ ಭಾರತದೊಳಗಡೆ ಆರಂಭಿಕ ಕಬ್ಬಿಣ ಯುಗದಲ್ಲಿ ಯಾವ ತರಹದ ಕುಂಬಾರಿಕೆ ವಸ್ತುಗಳು ಸಿಕ್ಕಿದ್ವು ಅಂತ ಕೇಳಿದ್ದಾರೆ. ಅದು ಯಾವುದಪ್ಪ ಅಂತಂದರೆ ಬೂದು ಬಣ್ಣದ ಪಾತ್ರೆ. ಓಕೆ, ಈ ಬೂದು ಬಣ್ಣದ ಪಾತ್ರೆ ಸಿಕ್ಕಂತಹ ಸ್ಥಳಗಳು, ನಿವೇಶನಗಳು ಯಾವುದು, ಆರಂಭಿಕ ಕಬ್ಬಿಣ ಯುಗದ ಪ್ರಮುಖ ನಿವೇಶನಗಳು ಯಾವ್ಯಾವ್ದಾವ ಅಂತಂದರೆ ಗಂಗಾ ಯಮುನಾ ಏನು ನದಿ ಬಯಲು ಪ್ರದೇಶ ಬರ್ತೈತಲ್ರಿ, ಆ ಪ್ರದೇಶದೊಳಗೆ ನೋಡ್ರಿ. ಇದು ಗಂಗಾ ಯಮುನಾ ನದಿ ಬಯಲು ಪ್ರದೇಶದಲ್ಲಿ ಬರ್ತದೆ ನೋಡ್ರಿ ಇದು. ಓಕೆ, ಅವು ಯಾವ್ಯಾವಪ್ಪ ಅಂತಂದರೆ ಒಂದೆರಡು ನಿವೇಶನಗಳನ್ನು ಹೇಳಬೇಕಂದ್ರೆ ಹಸ್ತಿನಾಪುರ, ದೆನ್ ನೆಕ್ಸ್ಟ್ ಕೌಸುಂಬಿ. ಓಕೆ, ಅದಾದಮೇಲೆ ನೆಕ್ಸ್ಟು ಅಹಿಚ್ಛತ್ರ ಅಂತ ಬರುತ್ತಂತ್ರಿ. ಓಕೆ, ಇವೇನಪ್ಪ ಅಂತಂದರೆ ಆರಂಭಿಕ ಕಬ್ಬಿಣ ಯುಗದ ಪ್ರಮುಖ ನಿವೇಶನಗಳಾಗಿವೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಇಲ್ಲಿ. ಓಕೆ, ಖಿಲಾಫತ್ ಚಳುವಳಿಯನ್ನು ಬೆಂಬಲಿಸಲು ಮತ್ತು ಹಿಂದೂ ಮುಸ್ಲಿಂ ಏಕತೆಯನ್ನು ಬಲಪಡಿಸಲು 1919ರಲ್ಲಿ ಯಾವ ಗುಂಪನ್ನು ರಚಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ ನೋಡ್ಕೊರಿ. ಖಿಲಾಫತ್ ಸಮಿತಿ, ಹಿಂದೂ ಮಹಾಸಭಾ, ಆಲ್ ಇಂಡಿಯಾ ಮುಸ್ಲಿಂ ಲೀಗ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಓಕೆ, ಖಿಲಾಫತ್ ಚಳವಳಿ. ಫಸ್ಟ್ ಖಿಲಾಫತ್ ಚಳವಳಿಯ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳ್ಕೊಂಡು ಬರ್ರಿ ನಾವಿಲ್ಲಿ, ಆಮೇಲೆ ಆನ್ಸರ್ ನೋಡೋಕೆ ಬರುತ್ತಾ. ಓಕೆ, ಈ ಖಿಲಾಫತ್ ಚಳವಳಿ ಎಷ್ಟೊಳಗಡೆ ಆಗುತ್ತೆ ಅಂದರೆ 1919 ಆಗುತ್ತಾ. ಇದು ಯಾವ ಕಾರಣಕ್ಕಾಗತ್ತಪ್ಪ ಅಂತಂತಂದರೆ ಒಂದನೇ ಮಹಾಯುದ್ಧದ ನಂತರ ಟರ್ಕಿಯ ಒಟ್ಟೋಮನ್ ಕ್ಯಾಲಿಫೇಟ್ಗೆ ಏನಪ್ಪ ಅಂತಂದರೆ ಬ್ರಿಟಿಷರು ಅನ್ಯಾಯ ಮಾಡ್ತಾರೆ. ಓಕೆ, ಆ ಅನ್ಯಾಯವನ್ನು ವಿರೋಧಿಸೋಕ್ಕೋಸ್ಕರ, ಅವನ ಆಡಳಿತವನ್ನು ಉಳಿಸಿಕೊಳ್ಳೋಕ್ಕೋಸ್ಕರ ನಮ್ಮ ಭಾರತದೊಳಗಡೆ ಏನು ಮಾಡ್ತಾರೆ ಅಂದರೆ ಮುಸ್ಲಿಮರು ಏನು ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಓಕೆ, ಆ ಚಳುವಳಿ ಏನಿದೆಯಲ್ಲ ಆ ಚಳುವಳಿಯನ್ನು ಬಲಪಡಿಸೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಈ ಖಿಲಾಫತ್ ಸಮಿತಿಯನ್ನು ರಚಿಸ್ತಾರೆ. ಓಕೆ, ಈ ಖಿಲಾಫತ್ ಸಮಿತಿ ಯಾಕೆ ರಚಿಸ್ತಾರಪ್ಪ ಅಂತಂತಂದರೆ ಈ ಖಿಲಾಫತ್ ಸಮಿತಿ ಒಳಗಡೆ ಇನ್ನೊಂದು ಏನಾಗತ್ತಪ್ಪ, ಇದನ್ನಷ್ಟೇ ಬೆಂಬಲಿಸೋದಲ್ಲದೆ ಒಂಥರ ಇದನ್ನೇನು ಮಾಡಿಬಿಡ್ತಾರೆ, ಖಿಲಾಫತ್ ಚಳುವಳಿಯನ್ನು ಏನೋ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಒಂದು ಯೂಸ್ ಮಾಡ್ಕೊತಾರೆ ಇದನ್ನು. ಓಕೆ, ಹಿಂದೂ ಮುಸ್ಲಿಂ ಏಕತೆಯನ್ನು ಏನು ಮಾಡ್ತಾರೆ, ಬೆಂಬಲಿಸ್ತಾರೆ ಗಾಂಧೀಜಿಯವರು. ಓಕೆ, ಹಿಂದೂ ಮುಸ್ಲಿಂ ನಾವೆಲ್ಲ ಒಗ್ಗಟ್ಟಿಗರು, ನಾವು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾಗ್ತೀವಿ ಅಂಥೇಳಿ ಅದೊಂದು ತೋರ್ಸೋಕ್ಕೋಸ್ಕರ ಈ ಖಿಲಾಫತ್ ಸಮಿತಿಯನ್ನು ರಚಿಸ್ಕೊಂಡು ಅದರೊಳಗಡೆ ಹಿಂದೂಗಳ ಬೆಂಬಲ ಕೂಡ ಈ ಖಿಲಾಫತ್ ಚಳುವಳಿಗೆ ಬರ್ತದ. ಓಕೆ, ಈ ಖಿಲಾಫತ್ ಚಳುವಳಿಯ ಅಂತಂತ ಹೇಳಿದ್ನಲ್ಲ, ಈ ಖಿಲಾಫತ್ ಚಳುವಳಿಯ ನೇತೃತ್ವವನ್ನು ವಹಿಸಿಕೊಂಡವರು ಯಾರಪ್ಪ ಅಂತಂತಂದರೆ ಮೌಲಾನಾ ಮೊಹಮ್ಮದ್ ಅಲಿ. ಓಕೆ, ದೆನ್ ನೆಕ್ಸ್ಟ್ ಇನ್ನೊಬ್ರು ಯಾರಂದರೆ ಶೌಕತ್ ಅಲಿ ನೋಡ್ರಿ, ಶೌಕತ್ ಅಲಿ. ಓಕೆ, ಇವರೇನಪ್ಪ ಅಂತಂತಂದರೆ ಈ ಚಳುವಳಿಯ ಪ್ರಮುಖ ನಾಯಕರಾಗಿದ್ದರು ಅವರು. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡು ಬಿಡುಂಬರ್ರಿ. ಪ್ರಶ್ನೆ ಸಂಖ್ಯೆ 5. ಸಾಗರದ ಹೊರಪದರವು ಓಶ್ಯಾನಿಕ್ ಕ್ರಸ್ಟ್ ಬಹುತೇಕ ಬೇರೆ ಬೇರೆ ಬಸಾಲ್ಟ್ಗಳಿಂದ ಮಾಡಲ್ಪಟ್ಟಿದೆ. ಇದು ಸಾಗರ ತಳದ ಕೆಳಗೆ ಎಷ್ಟು ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ ಅಂತ ಕೇಳಿದ್ದಾರೆ. ಈಗ ನೋಡ್ರಿ, ನಮ್ಮದು ಭೂಮಿಯ ಪದರಗಳು ಬರ್ತಾವೆ ನೋಡ್ರಿ, ಅದೇ ರೀತಿಯಾಗಿ ಸಾಗರದ ಹೊರಪದರ. ಓಕೆ, ಅದು ಎದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ಯಾರ, ಬಸಾಲ್ಟ್ ಶಿಲೆಗಳಿಂದ. ಇಲ್ಲಿ ಟೈಪ್ ಮಿಸ್ಟೇಕ್ ಆಗೈತಿ, ಅದು ಬಸಾಲ್ಟ್ ಶಿಲೆಗಳಿಂದ. ಓಕೆ, ಆ ಬಸಾಲ್ಟ್ ಶಿಲೆಗಳಿಂದ, ಬಸಾಲ್ಟಪ್ಪ ಅಂತಂತಂದರೆ ಇದು ಬಸಾಲ್ಟ್ ಶಿಲೆಗಳು ಎದರಿಂದ ಆಗಿರ್ತದಪ್ಪ ಅಂತಂದರೆ ಈಗ ಜ್ವಾಲಾಮುಖಿ ಆಗ್ತದೆ, ಜ್ವಾಲಾಮುಖಿ ಹೊರಗಡೆ ಬರ್ತದಲ್ಲ ಜ್ವಾಲಾಮುಖಿ. ಓಕೆ, ಆ ಜ್ವಾಲಾಮುಖಿ ಆದಾಗ ಏನಾಗತ್ತಪ್ಪ ಅಂತಂದರೆ ಹೊರಗಡೆ ಅಗ್ನಿಶಿಲೆಗಳು ಬರ್ತಾವ್ರಿ, ಅಗ್ನಿಶಿಲೆಗಳು. ಆ ಅಗ್ನಿಶಿಲೆಗಳೇ ಗಟ್ಟಿಯಾಗಿ ಏನಪ್ಪ ಅಂತಂತಂದರೆ ಈ ಬಸಾಲ್ಟ್ ಶಿಲೆಗಳಾಗಿ ಆಗ್ತಾವೆ ನೋಡ್ರಿ. ಓಕೆ, ಆ ಬಸಾಲ್ಟ್ ಶಿಲೆಗಳಾಗಿ ಅವು ಮಾರ್ಪಡ್ತಾವು. ಓಕೆ, ಆ ಬಸಾಲ್ಟ್ ಶಿಲೆಗಳು, ಈ ಬಸಾಲ್ಟ್ ಶಿಲೆಗಳೊಳಗೆ ಪ್ರಮುಖವಾದಂತಹ ಖನಿಜಗಳ
ಒಂದು ಪೂರ್ತಿ ಏನಪ್ಪ ರಾಶಿನೇ ಇದೆ ಅಂತ ಹೇಳ್ಬೋದು ನಾವು. ಓಕೆ, ಆ ಬಸಾಲ್ಟ್ ಶಿಲೆಗಳೊಳಗೆ ಇರುವಂತಹ ಒಂದಿಷ್ಟು ಖನಿಜಗಳನ್ನು ಹೇಳೋದಾದರೆ ಯಾವ್ಯಾವಪ್ಪ ಅಂತಂದರೆ ಪೈರಾಕ್ಸಿನ್ ಅಂತ ಬರುತ್ತಾ. ಯಾವುದು? ಪೈರಾಕ್ಸಿನ್. ಓಕೆ, ಪೈರಾಕ್ಸಿನ್ ಅಂತ ಬರುತ್ತಾ. ದೆನ್ ನೆಕ್ಸ್ಟ್ ಪ್ಲೇಜಿಯೋಕ್ಲೆಸ್ ಅಂತ ಬರುತ್ತೆ ರೀ. ಪ್ಲೇಜಿಯೋಕ್ಲೆಸ್ ಅಂತ ಬರುತ್ತಾ. ಓಕೆ, ಅದಾದಮೇಲೆ ಮತ್ತು ಇನ್ನೊಂದು ಯಾವುದು ಹೇಳ್ಬೇಕು, ಪ್ರಮುಖವಾಗಿ ಯಾವ್ದು ಹೇಳ್ಬೇಕಪ್ಪ ಅಂತಂದರೆ ಆಲಿವೈನ್ ಅಂತ ಬರುತ್ತೆ ರೀ. ಆಲಿವೈನ್ ಇವೇನಪ್ಪ ಅಂತಂದರೆ ಈ ಬಸಾಲ್ಟ್ ಶಿಲೆಗಳ ಒಳಗೆ ಕಂಡು ಬರ್ತಕ್ಕಂತಹ ಪ್ರಮುಖ ಖನಿಜ ಸಮೃದ್ಧ ಇದು. ಓಕೆ, ಹಂಗಂದರೆ ಈ ಸಾಗರದ ಹೊರಪದರ ಎಷ್ಟು ಕಿಲೋಮೀಟ್ರ್ ಒಳಗಡೆ ವಿಸ್ತರಿಸಿದೆಯಪ್ಪ ಅಂತಂತಂದರೆ 5ರಿಂದ 10 ಕಿಲೋಮೀಟ್ರ್ ನೋಡಿರಿ. ಓಕೆ, 5ರಿಂದ 10 ಕಿಲೋಮೀಟ್ರ್. ಓಕೆ ಸರ್, ಹಂಗಾದ್ರೆ ಈಗ ಸಾಗರದ ಹೊರಪದರ ನೀವು ನೋಡ್ತಾ ಹೋದರೆ ಇದು 5ರಿಂದ 10 ಕಿಲೋಮೀಟ್ರ್ ಇದ್ದರೆ ನಮ್ಮ ಭೂಮಿಯ ಒಳಪದರ ಎಷ್ಟು? ಓಕೆ, ಇದು ಏನಪ್ಪ ಅಂತಂದರೆ ಭೂಮಿ, ಈಗ ಇದೆಲ್ಲ ನೀರು, ಈ ನೀರಿನ ಆಳದಲ್ಲಿರುವಂತಹದ್ದು ನೆಲ ಏನು ಬರ್ತದಲ್ರಿ, ಅದೇ ಏನಪ್ಪ ಅಂತಂದರೆ ಸಾಗರದ ಹೊರಪದರ. ಓಕೆ, ಇದನ್ನು ಬಿಟ್ಟು ಕೆಲಸ ನಮ್ಮ ಭೂಮಿ ನೀರಿನ ಲೆವೆಲ್ ಇರ್ತದೆ. ಓಕೆ, ಈ ನೀರಿನ ಲೆವೆಲ್ ಇರ್ತದ ಅಂತಂತಂದರೆ ಇಲ್ಲಿ ನಮ್ಮ ಭೂಮಿದು ಏನಪ್ಪ ಹೊರಪದರ ಇದು ಎಷ್ಟು ಕಿಲೋಮೀಟ್ರ್ ಹೊರಗಡೆ ಇರ್ತದ ಅಂತ ನೋಡ್ತಾ ಹೋದರೆ 30ರಿಂದ 50 ಕಿಲೋಮೀಟ್ರಷ್ಟು ವಿಸ್ತರಿಸಿದೆ ನೋಡ್ರಿ ನಮ್ಮ ಭೂಮಿಯ ಹೊರಪದರ. ಓಕೆ, ಇದು ಸಾಗರದ ಅಂತ ಕೇಳ್ತಾ ಹೋದರೆ 5ರಿಂದ 10 ಕಿಲೋಮೀಟ್ರ್, ಅದೇ ರೀತಿ ಭೂಮಿದ ಅಂತ ಕೇಳ್ತಾ ಹೋದರೆ 30ರಿಂದ 50 ಕಿಲೋಮೀಟ್ರ್ ಅಂತ ನೀವು ಹೇಳಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಂಬರಿ ಇಲ್ಲಿ. ಓಕೆ, ಇದು ಆ್ಯಕ್ಚುಲಿ ಹಲ್ದಾ ಅಂತ ಆಗ್ಬೇಕ್ರಿ ಇದು. ಓಕೆ, ಹಲ್ದಾ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ. ಈಸಿ ಡೈರೆಕ್ಟ್ ಪ್ರಶ್ನೆ. ಓಕೆ, ಆಪ್ಷನ್ ನೋಡ್ಕೊರಿ. ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಹಿಮಾಚಲ ಪ್ರದೇಶ್, ಅರುಣಾಚಲ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಹಿಮಾಚಲ ಪ್ರದೇಶ ನೋಡ್ರಿ. ಓಕೆ, ಈ ಹಲ್ದಾ ಹಬ್ಬವನ್ನು ಎಲ್ಲಿ ಆಚರಿಸ್ತಾರೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಆಚರಿಸ್ತಾರೆ. ಓಕೆ, ಆ ಹಿಮಾಚಲ ಪ್ರದೇಶದ ಯಾವ ಜಿಲ್ಲೆ ಒಳಗಡೆ ಆಚರಿಸ್ತಾರಪ್ಪ ಅಂತಂದರೆ ಇದು ಪ್ರಮುಖವಾಗಿ ಲಾಹೌಲ್ ಸ್ಪಿತಿ ಅಂತ ಬರ್ತೈತೆ ರೀ. ಲಾಹೌಲ್ ಸ್ಪಿತಿ ಜಿಲ್ಲೆ ಅಂತ ಬರ್ತೈತೆ ರೀ. ಆ ಲಾಹೌಲ್ ಸ್ಪಿತಿ ಜಿಲ್ಲೆ ಒಳಗಡೆ ಆಚರಿಸ್ತಕ್ಕಂತಹ ಈ ಹಲ್ದಾ ಹಬ್ಬವು ಪ್ರಮುಖವಾಗದ ನೋಡ್ರಿ. ಓಕೆ, ಅದೇ ರೀತಿ ನಾವು ಹಿಮಾಚಲ ಪ್ರದೇಶದೊಳಗಡೆ ಇನ್ನೂ ಒಂದಿಷ್ಟು ಹಬ್ಬಗಳನ್ನು ಆಚರಿಸ್ತೀವಿ. ಆ ಹಬ್ಬಗಳು ಕೂಡ ಯಾವ ಅಂತೇಳಿ ಒಂದು ಸಲ ನೋಡ್ಕೊಂಬಿಡ್ರಿ. ಓಕೆ, ಯಾವ ಅಂದ್ರೆ ಕುಲು ದಸರಾ ಅಂತ ಬರುತ್ತೆ ರೀ. ಹಿಮಾಚಲ ಪ್ರದೇಶದೊಳಗಡೆ ರೀ ಇವೆಲ್ಲ ಕುಲು ದಸರಾ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಲೋಸಾರ್ ಉತ್ಸವ ಅಂತ ಬರುತ್ತೆ ರೀ. ಲೋಸಾರ್ ಉತ್ಸವ ಅಂತ ಬರುತ್ತಾ. ದೆನ್ ನೆಕ್ಸ್ಟ್ ಅದೇ ರೀತಿಯಾಗಿ ಮಿಂಜರ್ ಜಾತ್ರೆ ಅಂತ ಕೂಡ ಬರ್ತದೆ ನೋಡ್ರಿ. ಓಕೆ, ಈಗಾಗಲೇ ಏನಪ್ಪ ಅಂತಂತಂದರೆ ನಾವು ಆಲ್ರೆಡಿ SSC GD ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿವಿ. ಅದರೊಳಗಡೆ ಯಾವ ರಾಜ್ಯ ಬರ್ತಾವೋ ಆ ರಾಜ್ಯದ ಹಬ್ಬಗಳನ್ನು, ಓಕೆ, ಅಲ್ಲಿ ಒಂದು ನೃತ್ಯಗಳನ್ನು ಹೇಳ್ತಾ ಬಂದಿದ್ದೀವಿ. ಇನ್ನೂ ಜಾಸ್ತಿ ಮಾಹಿತಿ ಆ ಉಳಿದ ಕ್ಲಾಸ್ ಒಳಗಡೆನೂ ಅದಾವು. ಇನ್ನೂ ಏನು ನೆಕ್ಸ್ಟ್ ಪ್ರಶ್ನೆಗಳು ಬರ್ತಾವೆ, ಅದರ ಮೂಲಕ ಆ ರಾಜ್ಯದ ಎಲ್ಲ ಪ್ರಮುಖವಾದಂತಹ ಹಬ್ಬಗಳನ್ನು, ಡ್ಯಾನ್ಸ್ಗಳನ್ನು ನೋಡ್ಕೊತ ಹೋಗೋಣ್ರಿ. ಓಕೆ, ಅವನ್ನ ಇನ್ನೂ ಹಳೆ ಕ್ಲಾಸನ್ನ ಯಾರು ನೋಡಿಲ್ಲ ಅದರೊಳಗಡೆ ಕೂಡ ಪೂರ್ತಿ ಇಂಪಾರ್ಟೆಂಟ್ ಎಲ್ಲ ಏನಪ್ಪ ಅಂತಂತಂದರೆ ಎಲ್ಲ ಥರದ ಹಬ್ಬಗಳಾಗಲಿ, ನೃತ್ಯಗಳಾಗಲಿ, ಒಂಥರ ಪ್ರಮುಖವಾದ ಎಲ್ಲ ಮಾಹಿತಿಗಳನ್ನು ಅದರೊಳಗಡೆ ಸೇರಿಸಿದೆ ನೋಡ್ರಿ. ಓಕೆ, ಯಾರು ನೋಡಿಲ್ಲ ಇನ್ನೂ ಕ್ಲಾಸ್ ನೋಡ್ಕೊಂಬರ್ಬೋದು. ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲ್ಯಾನ್ ಅನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದ್ದಾರೆ. ಓಕೆ, ಈ ಯೋಜನೆಯನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ದಾರಪ್ಪ ಅಂತಂತಂದರೆ ಡೈರೆಕ್ಟ್ ಆನ್ಸರ್ ಹೇಳಿಬಿಡ್ತೀನಿ ನೋಡ್ರಿ. ಓಕೆ, ಇದು ಕರೆಂಟ್ ಅಫೇರ್ಸದ್ದಲ್ಲ, ಆಲ್ರೆಡಿ ಮುಗಿದು ಹೋದಂಥದ್ದು, ಕರೆಂಟ್ ಅಫೇರ್ಸ್ ಒಳಗಡೆ ಬಂದಂಥದ್ದು. ಆ ಕಾರಣಕ್ಕಾಗಿ ಈ ಯೋಜನೆ ಎಷ್ಟರೊಳಗಡೆಯಪ್ಪ ಅಂತಂದರೆ 2021 ಅಕ್ಟೋಬರ್ 13ರಂದು ಇದು ಏನಪ್ಪ ಅಂತಂತಂದರೆ ಪ್ರಾರಂಭಿಸಿದ್ರು ನೋಡ್ರಿ ಈ ಯೋಜನೆಯನ್ನು. ಓಕೆ, ಈ ಯೋಜನೆಯನ್ನು ಆವಾಗ ಪ್ರಾರಂಭಿಸಿದರು. ಓಕೆ, ಇದು ಈ ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲ್ಯಾನ್ ಏನಿದೆಯಲ್ಲ, ಇದನ್ನು ಯಾತಕ್ಕೋಸ್ಕರ ಜಾರಿಗೆ ತಂದಿದ್ರಪ್ಪ ಅಂತಂತಂದರೆ ಈ ಯೋಜನೆ ಏನಪ್ಪ ಅಂತಂದರೆ ದೇಶದ ವಿವಿಧ ವಲಯಗಳಿಗೆ ಬಹುಮಾದರಿ ಸಂಪರ್ಕವನ್ನು, ಮೂಲ ಸೌಕರ್ಯವನ್ನು ಒದಗಿಸುವ ಗುರಿ ಹೊಂದಿದೆ ನೋಡ್ರಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ
ಲಾಜಿಸ್ಟಿಕ್ ವೆಚ್ಚವನ್ನು ಕಡಿಮೆ ಮಾಡೋದಾಗಲಿ, ಓಕೆ, ಎಲ್ಲ ಸಂಪರ್ಕಗಳನ್ನು ಅಂತಂದರೆ ಒಟ್ಟೊಂದು ಆರ್ಥಿಕತೆ ಒಳಗಡೆ ನಮ್ಮ ದೇಶವನ್ನು ಪೂರ್ತಿ ಮೇಲಕ್ಕೆತ್ತಕ್ಕೋಸ್ಕರ ಎಲ್ಲ ಏನು ಬಹುಮಾದರಿ ಅಂದರೆ ಎಲ್ಲ ತರಹದ ಮಾದರಿಗಳಲ್ಲಿ ಟೆಕ್ಸ್ಟೈಲ್ ಆಗಲಿ ಮತ್ತು ಬೇರೆ ಬೇರೆ ಥರದ ಕೃಷಿಗಳಾಗಲಿ ಕೈಗಾರಿಕೆಗಳಾಗಲಿ, ಓಕೆ, ಎಲ್ಲದರೊಳಗಡೆ ಏನಪ್ಪ ಅಂತಂತಂದರೆ ಒಂದು ದೊಡ್ಡ ಮಟ್ಟಕ್ಕೆ ಒಯ್ಯುವ ಸಲುವಾಗಿ ಇದು ಏನು ರಾಷ್ಟ್ರೀಯ ಮಾಸ್ಟರ್ ಪ್ಲ್ಯಾನ್ ಏನಿದೆಯಲ್ಲ ಇದನ್ನು ಜಾರಿಗೆ ತಂದಿದ್ರು ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಡು ಬರೀಲೇ ಬಂತು ನೋಡ್ರಿ, ಶಾಸ್ತ್ರೀಯ ನೃತ್ಯ. ಓಕೆ, ಭಾರತೀಯ ಶಾಸ್ತ್ರೀಯ ನೃತ್ಯವಾದ ಭರತನಾಟ್ಯವು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹುಟ್ಟುಕೊಂಡಿತು ಅಂತ ಕೇಳಿದ್ದಾರೆ ನೋಡ್ರಿ. ಇಲ್ಲಿ ಉತ್ತರ ಪ್ರದೇಶ್, ಕೇರಳ, ತಮಿಳುನಾಡು, ಕರ್ನಾಟಕ. ಈಗಾಗಲೇ ಇದನ್ನು ಪ್ರಶ್ನೆಯನ್ನು ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ತಮಿಳುನಾಡು ನೋಡ್ರಿ. ಓಕೆ, ತಮಿಳುನಾಡು. ಈ ಭರತನಾಟ್ಯ ಏನಿದೆಯಲ್ಲ ತಮಿಳುನಾಡು ರಾಜ್ಯದಲ್ಲಿ ಹುಟ್ಟಿಕೊಂಡಿದೆ. ಅದೇ ರೀತಿಯಾಗಿ ನಾವು ಇನ್ನು ಬೇರೆ ಕಡೆ ನೋಡ್ತಾ ಹೋದರೆ ಉತ್ತರ ಪ್ರದೇಶದಲ್ಲಿ ಯಾವುದಪ್ಪ ಅಂತಂದರೆ ಕಥಕ್ ನೃತ್ಯ ಹುಟ್ಟಿಕೊಂಡದ. ದೆನ್ ನೆಕ್ಸ್ಟ್ ಅದೇ ರೀತಿ ಕೇರಳದೊಳಗಡೆ ನೋಡೋಕೆ ಹೋದರೆ ಮೋಹಿನಿ ಅಟ್ಟಮ್, ಮತ್ತು ಅದೇ ರೀತಿಯಾಗಿ ಕಥಕ್ಕಳಿ ಅಂತ ಬರುತ್ತೆ ರೀ. ಕಥಕ್ ಉತ್ತರ ಪ್ರದೇಶ, ಕೇರಳ ಅಂತಂದರೆ ಕಥಕ್ಕಳಿ ಅಂತ ಬರುತ್ತೆ. ಕಥಕ್ಕಳಿ ಅಂತ ಬರ್ತದೆ. ತಮಿಳುನಾಡದಂತೂ ಭರತನಾಟ್ಯಂ ಆಯಿತು. ಕರ್ನಾಟಕದ ನಿಮಗೆ ಗೊತ್ತಿರುವ ಹಾಗೆ ಯಕ್ಷಗಾನ, ಡೊಳ್ಳು ಕುಣಿತ, ವೀರಗಾಸೆ, ಇವನ್ನೆಲ್ಲ ನಾನು ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗಡೆ ಆಲ್ರೆಡಿ ಏನಪ್ಪ ಅಂತಂದರೆ ಕವರ್ ಮಾಡೀನಿ. ಡೊಳ್ಳು ಕುಣಿತ, ವೀರಗಾಸೆ ಎಟ್ಸೆಟ್ರಾ. ಓಕೆ, ಇನ್ನೂ ಹಲವಾರು ಇದಾವೆ. ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರ್ ಬರ್ರಿಲ್ಲೇ. ಓಕೆ, ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಕೆಳಗಿನ ಯಾವ ವಲಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿತ್ತು ಅಂತ ಕೇಳಿದ್ದಾರೆ. ರಕ್ಷಣಾ ವಲಯ, ಬೃಹತ್ ಕೈಗಾರಿಕೆಗಳು, ಮೂಲಸೌಕರ್ಯ, ಕೃಷಿ. ಓಕೆ, ಇದು ಏನಿದೆಯಲ್ಲಪ್ಪ, ಈ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿ ಮತ್ತು ನೀರಾವರಿಗೆ ಪ್ರಮುಖ ಆದ್ಯತೆಯನ್ನು ನೀಡಲಾಗಿತ್ತು. ಓಕೆ, ಹಾಗಂದ್ರೆ ಈ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಒಂದಿಷ್ಟು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ನೋಡ್ರಿ. ಓಕೆ, ಈ ಪಂಚವಾರ್ಷಿಕ ಯೋಜನೆಗಳು ಏನಿದಾವಲ್ಲಪ್ಪ, ಇವುಗಳನ್ನು ಎಲ್ಲೆಲ್ಲಿಂದ ನಾವು ಎರವಲು ಪಡ್ಕೊಂಡಿವಪ್ಪ ಅಂತಂದರೆ USSR ಅಂದರೆ ರಷ್ಯಾದ್ರಿ. ಓಕೆ, ಇದು ಸೋವಿಯತ್ ಒಕ್ಕೂಟ ಅಂತಿತ್ತವಾಗ. ಓಕೆ, ಅದರಿಂದ ನಾವು ಏನಪ್ಪ ಅಂತಂದರೆ ಬಾರೋ ಮಾಡ್ಕೊಂಡಿವಿ ಇದನ್ನು. ಓಕೆ, ಈ ಪಂಚವಾರ್ಷಿಕ ಯೋಜನೆಯನ್ನು ಯಾರು ರೂಪಿಸ್ತಿದ್ರಪ್ಪ ಅಂತಂತಂದರೆ ಈ ಪಂಚವಾರ್ಷಿಕ ಯೋಜನೆಯನ್ನು ಯೋಜನಾ ಆಯೋಗ ಅಂತಿತ್ತು. ಓಕೆ, 2015ಕ್ಕಿಂತ ಮುಂಚೆ ಆ ಯೋಜನಾ ಆಯೋಗ ಏನಪ್ಪ ಅಂತಂದ್ರೆ ಈ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿತ್ತು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರ್ತಿತ್ತು. ಓಕೆ, ನಾವು ಈಗ ಮೊದಲೇ ಪಂಚವಾರ್ಷಿಕ ಯೋಜನೆಯನ್ನು ನೋಡ್ತಾ ಹೋದರೆ ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿ ಏನಪ್ಪ ಅಂತಂದರೆ 1951ರಿಂದ 1956. ಓಕೆ, ಈ 1951ರಿಂದ 56 ಅವಧಿಯಲ್ಲಿ ಏನಪ್ಪ ಅಂತಂದರೆ ಕೃಷಿ ಮತ್ತು ನೀರಾವರಿಗೆ ಪ್ರಮುಖ ಆದ್ಯತೆಯನ್ನು ನೀಡಲಾಗಿತ್ತು. ಇದು ಏನು ಮೊದಲ ವಾರ್ಷಿಕ ಯೋಜನೆ ಇದೆಯಲ್ಲ, ಇದಕ್ಕೆ ಹ್ಯಾರೋಲ್ಡ್ ಡೋಮರ್ ಮಾದರಿ, ಹ್ಯಾರೋಲ್ಡ್ ಡೋಮರ್ ಮಾಡೆಲ್ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಓಕೆ, ಈ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಪ್ಪ ಅಂತಂತಂದರೆ ಅವರು ಒಂದು ಟಾರ್ಗೆಟ್ ಇಟ್ಕೊಂಡಿದ್ರಿ, ನಾವು ಆರ್ಥಿಕ ಬೆಳವಣಿಗೆಯಲ್ಲಿ 2.1% ಸಾಧಿಸ್ಬೇಕಂತೇಳಿ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಅವರು ಯೋಜನಾ ಆಯೋಗದವರು ಗುರಿಯನ್ನು ಇಟ್ಕೊಂಡಿದ್ದರು. ಬಟ್ ಅದು ಏನಾಯ್ತಪ್ಪ ಅಂತಂತಂದರೆ 2.1% ಅಲ್ಲ, ಅದಕ್ಕಿಂತ ಜಾಸ್ತಿಗೆ 3.6% ಅವ್ರು ಅಂದ್ಕೊಂಡಿಕ್ಕಿಂತ ಜಾಸ್ತಿನ ಇಲ್ಲಿ ಬೆಳವಣಿಗೆ ಆಯ್ತು ನೋಡ್ರಿ. ಓಕೆ, ದ ನೆಕ್ಸ್ಟ್ ಇಲ್ಲೂ ಕೂಡ ಮುಂದಿನ ಪಂಚವಾರ್ಷಿಕ ಯೋಜನೆದು ಐತೆ ನೋಡ್ರಿ ಪ್ರಶ್ನೆ. ಓಕೆ, 1951 ಟು 1990 ಅಂದರೆ 1999 ಅವಧಿಯು ಎಷ್ಟು ಪಂಚವಾರ್ಷಿಕ ಯೋಜನೆಗಳನ್ನು ಹೊಂದಿತ್ತು ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಈಗ 1951ರಿಂದ 1990 ಅವಧಿಯೊಳಗಡೆ ಎಷ್ಟು ಪಂಚವಾರ್ಷಿಕ ಯೋಜನೆಗಳಾಗಿದ್ದಾವೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ನೋಡ್ಕೊರಿ ಇಲ್ಲಿ. ಅಂದರೆ ಪಂಚವಾರ್ಷಿಕ ಯೋಜನೆ ಅವಧಿ ಎಷ್ಟಪ್ಪ ಅಂತಂದರೆ 5 ವರ್ಷ. ಓಕೆ, ನೀವು ಇದ್ರ ಮ್ಯಾಗೆ ಆನ್ಸರ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ನೀವು ಇಲ್ಲಿ 8 ಅಂತ ಹೇಳ್ಬೋದು, ಬಟ್ ಆದ್ರೆ ಅದು 8 ಆಗಲ್ರಿ. ಯಾಕಪ್ಪ ಅಂತಂತಂದರೆ ನಡು ಒಂದ್ಸಲ 3 ಇಯರ್ ಗ್ಯಾಪ್ ಕೊಟ್ಟಾರ, ಒಂದ್ಸಲ 2 ಇಯರ್ ಗ್ಯಾಪ್ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂತಂದರೆ 7 ಆಗುತ್ತೆ ನೋಡ್ರಿ ಇದಕ್ಕೆ.
ಒಟ್ಟು 7 ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದಿದ್ವು ಅವಾಗ. ಓಕೆ, ಆ 7 ಪಂಚವಾರ್ಷಿಕ ಯೋಜನೆ ಟೈಮನ್ನು ಫುಲ್ ಎಲ್ಲ ನಿಮಗೆ ಇನ್ ಡೆಪ್ತ್ ಇಲ್ಲಿ ಹೇಳ್ಬಿಡ್ತೀನಿ ಬರ್ರಿ. ಒಂದಿಷ್ಟು ಟೈಮ್ ತಗೊಳ್ತಾ ಇರಲಿ. ಓಕೆ, ಇದು ಏನದಾವು 1 2 3 4 ಸಾರಿ ಇಲ್ಲೊಂದು ರಜೆ ಅವಧಿ ಬರುತ್ತೆ ರೀ. ಇಲ್ಲಿ 4 5 5 ಬರ್ತದೆ 6 7. ಓಕೆ, ಮೊದಲ ಪಂಚವಾರ್ಷಿಕ ಯೋಜನೆ ಇದು 1951ರಿಂದ 56 ರೀ. ಓಕೆ, ಒಂದನೇದ್ದು. ಅದಾದಮೇಲೆ ಎರಡನೇದ್ದು 1956ರಿಂದ 61. ಅದಾದಮೇಲೆ 1961ರಿಂದ 66 ಆಗುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂತಂದರೆ 3 ವರ್ಷ ಗ್ಯಾಪ್ ಆಗುತ್ತೆ ರೀ. 3 ಇಯರ್ ಗ್ಯಾಪ್ ಆಗುತ್ತೆ ಇಲ್ಲಿ. ಯಾಕಪ್ಪ ಅಂತಂತಂದರೆ ಇಲ್ಲಿ ಏನು 1965 ಏನಾಗುತ್ತಪ್ಪ ಅಂತಂತಂದರೆ ಪಾಕಿಸ್ತಾನ ಜೊತೆ ವಾರ ಆಗುತ್ತೆ. ಮತ್ತು 1962 ಚೀನಾ ಜೊತೆ ವಾರ ಆಗಿರ್ತದೆ. ಓಕೆ, ಆ ಕಾರಣಕ್ಕಾಗಿ ಈ 3ನೇ ಏನು ಪಂಚವಾರ್ಷಿಕ ಯೋಜನೆ ಇದೆಯಲ್ಲ, ಇಲ್ಲೇನಾಗುತ್ತಪ್ಪ ಅಂತಂತಂದರೆ ಇವು ಏನು ವಾರ ಆಗುತ್ತಲ್ಲ, ಆ ವಾರ ಆದ ಕಾರಣಕ್ಕಾಗಿ ಸ್ವಲ್ಪ ಆರ್ಥಿಕ ಸಂಕಷ್ಟ ಎದುರಾಗಿರ್ತದೆ. ಓಕೆ, ಆ ಆರ್ಥಿಕ ಸಂಕಷ್ಟದಿಂದ ಪಾರಾಗಬೇಕಂಥೇಳಿ 3 ವರ್ಷ ಏನು ಮಾಡ್ತಾರೆ, ಇಲ್ಲಿ ರಜಾವಧಿಯನ್ನು ಘೋಷಣೆ ಮಾಡ್ತಾರೆ. ಓಕೆ, ಅದಾದಮೇಲೆ ನೆಕ್ಸ್ಟು 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 74. ನೆಕ್ಸ್ಟು 5ನೇದ್ದು 1974ರಿಂದ 78. ಅದಾದಮೇಲೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ 2 ವರ್ಷ ಗ್ಯಾಪ್ ಕೊಡ್ತಾರೆ. ಇಲ್ಲಿ 2 ಇಯರ್. ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದು ರೋಲಿಂಗ್ ಪ್ಲ್ಯಾನ್ ಅಂಥೇಳಿ ಮೊರಾರ್ಜಿ ದೇಸಾಯಿ ಅವರು ಇಲ್ಲಿ ಏನು ಮಾಡ್ತಾರೆ ಅಂದರೆ ಆ ಪ್ಲ್ಯಾನನ್ನು ಘೋಷಣೆ ಮಾಡ್ತಾರೆ. ಏನಪ್ಪ ಅಂತಂತಂದರೆ ಇದು ಈ ಪಂಚವಾರ್ಷಿಕ ಯೋಜನೆ ಬದಲಿ ಅವ್ರು ಏನು ಮಾಡ್ತಾರೆ, ಪರಿವರ್ತಿತ ಯೋಜನೆ ರೋಲಿಂಗ್ ಪ್ಲ್ಯಾನ್ ಅಂಥೇಳಿ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ ಮೊರಾರ್ಜಿ ದೇಸಾಯಿ ಅವರು. ಓಕೆ, ಆ ಟೈಮ್ ಒಳಗಡೆ ಏನಪ್ಪ ಅಂತಂದರೆ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಜಾರಿಗೆ ಬಂದಿರ್ತದೆ. ಓಕೆ, ದೆನ್ ನೆಕ್ಸ್ಟ್ 1980ರಿಂದ 85. ಅದಾದಮೇಲೆ 1985ರಿಂದ 90ರವರೆಗೆ ಈ 7ನೇ ಪಂಚವಾರ್ಷಿಕ ಯೋಜನೆ ಇರ್ತದೆ. ಓಕೆ, ಇರಲಿ. ಬರ್ರಿ, ಮೊದಲ ಪಂಚವಾರ್ಷಿಕ ಯೋಜನೆ ಇದು ಯಾವುದಕ್ಕೆ ಕೃಷಿಗೆ ಒತ್ತು ಕೊಡ್ತದೆ. ನಿಮ್ಗೆ ಆಲ್ರೆಡಿ ಹೇಳಿದೆ ನಾನು, ಹ್ಯಾರೋಲ್ಡ್ ಡೋಮರ್ ಮಾದರಿ ಅಂತ ಕರೀತಾರಂತ ಹೇಳಿದೆ ನಿಮಗೆ ಇದಕ್ಕೆ. ಓಕೆ, ಅದಾದಮೇಲೆ ಸೆಕೆಂಡು 2ನೇದ್ದು ಕೈಗಾರೀಕರಣಕ್ಕೆ ಒತ್ತು ಕೊಡ್ತದೆ ನೋಡ್ರಿ 2ನೇ ಪಂಚವಾರ್ಷಿಕ ಯೋಜನೆ. ಇದನ್ನು ಮಹಲ್ ನೋಬಿಸ್ ಮಾದರಿ ಅಂತ ಕರೀತಾರೆ ರೀ. ಮಹಲ್ ನೋಬಿಸ್ ಮಾದರಿ ಅಂತ ಕರೀತಾರೆ. ಅದಾದಮೇಲೆ 3ನೇ ಪಂಚವಾರ್ಷಿಕ ಯೋಜನೆ ಒಳಗೆ ಇದು ಯಾವುದಕ್ಕೆ ಒತ್ತು ಕೊಡ್ತಾರಪ್ಪ ಅಂತಂದರೆ ಗೋಧಿ ಉತ್ಪಾದನೆಗೆ ಒತ್ತು ಕೊಡ್ತಾರೆ. ಅದಾದಮೇಲೆ ರಫ್ತು ಹೆಚ್ಚಳ ಮಾಡಲಿಕ್ಕೆ ಒತ್ತನ್ನು ಕೊಡ್ತಾರೆ ಈ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಅದೇ ಟೈಮ್ ಒಳಗಡೆ ಏನಪ್ಪ ಅಂತಂದರೆ 1962 ಚೀನಾ ಜೊತೆ ವಾರ ಆಗುತ್ತೆ, 1965 ಪಾಕ್ ಜೊತೆ ವಾರ ಆಗುತ್ತೆ. ಓಕೆ, ವಾರ ಆದ ಕಾರಣಕ್ಕಾಗಿ 3 ಇಯರ್ ಗ್ಯಾಪ್ ಕೊಡ್ತಾರೆ. ಓಕೆ, ಅದಾದಮೇಲೆ 4ನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಏನಾಗುತ್ತಪ್ಪ ಅಂತೆ ಪ್ರಮುಖವಾಗಿ ಒಂದು 14 ಬ್ಯಾಂಕುಗಳು ಏನದಾವಲ್ರಿ ರಾಷ್ಟ್ರೀಕರಣ, ಅದು ಇಲ್ಲೇ ಆಗುತ್ತೆ ನೋಡ್ರಿ. ಅದು 14 ಬ್ಯಾಂಕ್ ರಾಷ್ಟ್ರೀಕರಣ ಆಗ್ತದೆ. ಓಕೆ, ಅದಾದಮೇಲೆ ಪ್ರಮುಖವಾದಂತಹ ಅಂಶ ನೋಡ್ರಿ ಇದು ಅದರೊಳಗಡೆ. ಅದಾದಮೇಲೆ ಯಾವುದಪ್ಪ ಅಂತಂದರೆ 5ನೇ ಪಂಚವಾರ್ಷಿಕ ಯೋಜನೆ. ಇಂದಿರಾ ಗಾಂಧಿಯವರು ಇಲ್ಲಿ PM ಆಗಿರ್ತಾರೆ. ಗರೀಬಿ ಹಟಾವೋ, ಬಡತನವನ್ನು ತೊಲಗಿಸಿ ಅಂಥೇಳಿ ಒಂದು ಘೋಷಣೆ ಕೊಟ್ಟು ಈ 5ನೇ ಪಂಚವಾರ್ಷಿಕ ಯೋಜನೆಗೆ ಅದೇ ಪ್ರಮುಖವಾದ ಒಂದು ಅಂಶ ಆಗುತ್ತೆ ನೋಡ್ರಿ, ಬಡತನವನ್ನು ತೊಲಗಿಸುವುದು. ಅದಾದಮೇಲೆ 6ನೇ ಪಂಚವಾರ್ಷಿಕ ಇದು 2 ಇಯರ್ ರೋಲಿಂಗ್ ಪ್ಲ್ಯಾನ್ ಬರ್ತದೆ ಅಂತ ಹೇಳಿದೆ. ಮೊರಾರ್ಜಿ ದೇಸಾಯಿ ಅವರು ಇದನ್ನು ಘೋಷಿಸ್ತಾರೆ ಅಂತಲೂ ಕೂಡ ಹೇಳಿದೆ. ಓಕೆ, ಅದಾದಮೇಲೆ ಈ 6ನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಬಡತನವನ್ನು ತೊಲಗಿಸೋದು ಒಂದು ಪ್ರಮುಖ ಅಂಶ ಆಗ್ತದೆ. ಅದಾದಮೇಲೆ 7ನೇ ಪಂಚವಾರ್ಷಿಕ ಯೋಜನೆ ಒಳಗಡೆ ಆಹಾರ ಉತ್ಪಾದನೆ ಮತ್ತು ಇನ್ನೂ ಪ್ರಮುಖವಾದಂಥ ಅಂಶಗಳು ಬರ್ತಾವೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡ್ಕೊತ ಹೋಗೊಂಬರ್ರಿ. ಜಗಜೀತ್ ಸಿಂಗ್ ಅವರು ಈ ಕೆಳಗಿನ ಯಾವ ಸಂಗೀತ ಪ್ರಕಾರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಜಗಜೀತ್ ಸಿಂಗ್. ಓಕೆ, ಇವ್ರದ್ದು ಸಂಗೀತದ ಪ್ರಕಾರ ಯಾವುದಪ್ಪ ಅಂತಂತಂದರೆ ಆಪ್ಷನ್ ನೋಡ್ಕೊಂಬರ್ರಿ. ಗಜಲ್, ಶಾಸ್ತ್ರೀಯ,
ಜಾನಪದ ಚಲನಚಿತ್ರದ ಹಾಡು ಈ ರೀತಿಯಾಗಿ. ಓಕೆ, ಅವ್ರದ್ದು ಪ್ರಮುಖವಾದ ಸಂಗೀತ ಪ್ರಕಾರ ಯಾವುದಪ್ಪ ಅಂತಂತಂದರೆ ಗಜಲ್ ನೋಡ್ರಿ. ಓಕೆ, ಗಜಲ್ ಅವರ ಸಂಗೀತ ಪ್ರಕಾರ ಅದು. ಓಕೆ, ಈ ಜಗಜಿತ್ ಸಿಂಗ್ ಅವ್ರನ್ನ ಏನಂತ ಇದ್ರಪ್ಪ ಅಂತಂತಂದರೆ ಗಜಲ್ ಕಿಂಗ್ ಅಂತಿದ್ರಂತ್ರಿ ಅವ್ರನ್ನ. ಓಕೆ, ಗಜಲ್ ಕಿಂಗ್ ಅಂತಿದ್ರಂತ. ಓಕೆ, ಇದು ಏನಪ್ಪ ಅಂತಂತಂದರೆ ಗಜಲ್ ಎಂಬ ಒಂದು ಇದು ಸಾಹಿತ್ಯಪ್ಪ ಎದರಿಂದ ಬಂದದ ಅಂದರೆ ಇದು ಮೂಲವಾಗಿ ಅರೇಬಿಕ್ ಸಾಹಿತ್ಯದಿಂದ ಹುಟ್ಟುಕೊಂಡದ. ಇದು ಅರೇಬಿಕ್ ಸಾಹಿತ್ಯದಿಂದ ಹುಟ್ಟಿಕೊಂಡಿದೆ. ಅರೇಬಿಕ್ ಸಾಹಿತ್ಯದಿಂದ ಹುಟ್ಟಿಕೊಂಡು ನೆಕ್ಸ್ಟ್ ಎದಕ್ಕೆ ಕನ್ವರ್ಟ್ ಆಗೈತಪ್ಪ ಅಂತಂದರೆ ಪರ್ಷಿಯನ್ಗೆ ಕನ್ವರ್ಟ್ ಆಗದ. ಪರ್ಷಿಯನ್ ಕನ್ವರ್ಟ್ ಆಗ್ಯಾಸ, ಆಮೇಲೆ ಉರ್ದು ಕನ್ವರ್ಟ್ ಆಗದ. ಉರ್ದು ಕನ್ವರ್ಟ್ ಆಗಿ ನಮ್ಮ ಭಾರತದ ಸಾಹಿತ್ಯದಲ್ಲಿ ಅಡಕಗೊಂಡಿದೆ ನೋಡ್ರಿ ಇದು. ಓಕೆ, ಇದು ಗಜಲ್ ಎಂಬ ಒಂದು ಸಂಗೀತ ಪ್ರಕಾರ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಬರ್ರಿ. ಇದು ಯಾಕೆ ಇಂಥ ಪ್ರಶ್ನೆಗಳನ್ನ ಯಾಕೆ ಹೇಳಿರ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ ಒಳಗಡೆ ಅವ್ರು ಯಾವುದಾದ್ರು ಪ್ರಶಸ್ತಿ ಯಾರು ತೊಗೊಂಡಿರ್ತಾರ, ಇಲ್ಲಪ್ಪ ಅಂತಂದರೆ ಒಂದು ನಿಧನ ಹೊಂದಿರ್ತಾರ, ಈ ರೀತಿ ಅವ್ರು ಏನಾರು ಕರೆಂಟ್ ಅಫೇರ್ಸ್ ಒಳಗಿದ್ರೆ ಅಂದರೆ ಅದಕ್ಕೋಸ್ಕರ ಈ ತರಹದ ಪ್ರಶ್ನೆಗಳನ್ನ ಕೇಳ್ತಾರೆ ನೋಡ್ರಿ. ನೆಕ್ಸ್ಟ್ 2011ರ ಭಾರತದ ಜನಗಣತಿ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ಆಪ್ಷನ್ ನೋಡ್ಕೊರಿ. ಮಿಜೋರಾಂ, ಅಸ್ಸಾಂ, ತ್ರಿಪುರಾ, ಮಣಿಪುರ್. ಓಕೆ, ನಾವೆಲ್ಲರೂ ಓದಿರ್ತೀವ್ರಿ ಏನಪ್ಪ ಅಂತಂತಂದರೆ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಆದಪ್ಪ ಅಂದ ಕೂಡ ನಾವು ಸಿಕ್ಕಿಂ ಅಂತ ಓದ್ಕೊಂಡ್ಬಿಟ್ಟಿರ್ತೀವಿ. ಏನಂತ ಓದ್ಕೊಂಡಿರ್ತೀವಿ? ಕಡಿಮೆ ಜನಸಂಖ್ಯೆ ಅಂದ ಕೂಡ ಸಿಕ್ಕಿಂ ಅಂತ ಓದ್ಕೊಂಡಿರ್ತೀವಿ. ಬಟ್ ಇಲ್ಲಿ ಅಣ್ಣಾರು ಒಂದು ಟ್ವಿಸ್ಟ್ ಇಟ್ಟಾರ. ಓಕೆ, ಆ ಟ್ವಿಸ್ಟ್ ಏನಪ್ಪ ಅಂತಂದರೆ ಇದರೊಳಗಡೆ ಸಿಕ್ಕಿಮ ಇಲ್ಲ, ಹೌದಿಲ್ಲ? ಅದಕ್ಕೋಸ್ಕರ SSCಗೆ ಓದ್ಬೇಕಂತಂತಂದ್ರೆ ನಾವು ಹೆಂಗಪ್ಪ ಅಂತಂದರೆ ಒಂದಲ್ಲ ಎರಡಲ್ಲ ಒಟ್ಟು ಒಂದು ಟಾಪ್ 5 ಆದರೂ ಓದ್ಕೋಬೇಕು. ಓಕೆ, ಟಾಪ್ 5 ಅಂತಂದರೆ ಇವಾಗ ಲೋವೆಸ್ಟ್ ಇಳಿಕೆ ಕ್ರಮದಲ್ಲಿ ಓದ್ಕೊತ ಬರ್ಬೇಕಾಗತ್ತೆ. ಆ ಕಾರಣಕ್ಕಾಗಿ ಓಕೆ, ಆಪ್ಷನ್ ನೋಡ್ಕೊರಿ. ಇಲ್ಲಿ ಮಿಜೋರಾಮು, ಅಸ್ಸಾಂ, ತ್ರಿಪುರಾ, ಮಣಿಪುರ್ ಕೊಟ್ಟಾರ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮಿಜೋರಾಮ್ ನೋಡ್ರಿ. ಈ ಕೊಟ್ಟಿರುವ ಆಯ್ಕೆಗಳಲ್ಲಿ ಮಿಜೋರಾಮ್ ಏನಿದೆಯಲ್ಲ ಕಡಿಮೆ ಜನಸಂಖ್ಯೆನ ಹೊಂದಿದೆ. ಓಕೆ, ಈಗ ನಾವೇನು ಮಾಡೋಣಪ್ಪ ಅಂತಂತಂದರೆ ಮಿಜೋರಾಮದ್ದು ಇದು ಇವನು ಆಪ್ಷನ್ ಕೊಟ್ಟಿದ್ದು ನೋಡಿದ್ರೆ ನಮಗೆ ಯಾವ ರೀತಿ ಕಾಣಿಸುತ್ತಪ್ಪ ಅಂತಂತಂದರೆ ಇವು ಏನು ನಮ್ಮ ಭಾರತದ 7 ಸಿಸ್ಟರ್ ಸ್ಟೇಟ್ಸ್ ಏನು ಕಂಡು ಬರ್ತಾವಲ್ರಿ, ಈಶಾನ್ಯ ರಾಜ್ಯಗಳು, ಆ ಒಂದು ಆಪ್ಷನ್ ಪ್ರಕಾರ ಕೊಟ್ಟಂಗೆ ರೀ ಇದನ್ನು. ಓಕೆ, ನಾವೇನಪ್ಪ ಅಂತಂತಂದರೆ ಟಾಪ್ 5 ಲೋವೆಸ್ಟ್ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯಗಳದೊಳಗಡೆ ನಾವು ಏನಾದರೂ ಕರೆಕ್ಟಾಗಿ ಓದ್ಕೊಂಡಿದ್ವಿ ಅಂದರೆ ಅದರೊಳಗಡೆ ಕವರ್ ಆಗ್ತದೆ ಇದು. ಓಕೆ, ಇರಲಿ ಬರ್ರಿ. ಈಗ ಇಂಪಾರ್ಟೆಂಟಾಗಿ ಏನಪ್ಪ ಅಂತಂತಂದರೆ ಜನಗಣತಿಯ ಬಗ್ಗೆ ನಾವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾಕಪ್ಪ ಅಂತಂತಂದರೆ ಈಗ ಪ್ರಸ್ತುತ ನಮ್ಮದು ಏನು 16ನೇ ಜನಗಣತಿ ಏನು ಬರ್ತದೆ ನೋಡ್ರಿ ಇವಾಗ ನೆಕ್ಸ್ಟ್. ಓಕೆ, ಆ ಜನಗಣತಿಯನ್ನು ಇವಾಗ ನೆಕ್ಸ್ಟ್ 2026 ಅಥವಾ 27ರ ಸಾಲಿನಲ್ಲಿ ಅದನ್ನು ಕೊಡ್ತಾರೆ ನೋಡ್ರಿ. ಓಕೆ, ಈಗ ಆಲ್ರೆಡಿ ಅದರದ್ದು ಸಾಕಷ್ಟು ಬೆಳವಣಿಗೆಗಳು ನ್ಯೂಸಲ್ಲೂ ಕೂಡ ಬಂದಿದೆ. ಓಕೆ, ಆ ಕಾರಣಕ್ಕಾಗಿ ನಾವು ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಡು. ಓಕೆ, ಜನಗಣತಿ ಇದನ್ನು ಯಾರು ನಡೆಸ್ತಾರಪ್ಪ ಅಂತಂತಂದರೆ ಗೃಹ ಸಚಿವಾಲಯದ ರಿಜಿಸ್ಟ್ರಾರ್ ಜನರಲ್ ಅಂತ ಬರುತ್ತೆ ರೀ. ರಿಜಿಸ್ಟ್ರಾರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಕಚೇರಿ ಅಂತ ಬರುತ್ತೆ. ಓಕೆ, ಆಯುಕ್ತರ ಕಚೇರಿ. ಓಕೆ, ಈ ಕಚೇರಿಯವರು ಏನು ಮಾಡ್ತಾರಪ್ಪ ಅಂತಂದರೆ ಪ್ರತಿ 10 ವರ್ಷಗಳಿಗೊಮ್ಮೆ, ಎಷ್ಟು ವರ್ಷಕ್ಕೊಮ್ಮೆ? 10 ವರ್ಷಗಳಿಗೊಮ್ಮೆ, ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿಯನ್ನು ನಡೆಸ್ತಾರೆ ಅವರು. ಓಕೆ, ಮೊಟ್ಟ ಮೊದಲಿಗೆ ಜನಗಣತಿಯನ್ನು ನಡೆಸಿದ್ದು ಯಾವಾಗ? ಫಸ್ಟ್ ಟೈಮ್ ನಾವು ನೋಡ್ತಾ ಹೋದರೆ ಫಸ್ಟು 1872 ಒಳಗಡೆ ಲಾರ್ಡ್ ಮೇಯೋ ಅಂತೇಳಿ ಬರ್ತಾರೆ ರೀ.
ಓಕೆ, ಲಾರ್ಡ್ ಮೇಯೋ. ಈ ಲಾರ್ಡ್ ಮೇಯೋ ಅವ್ರು ಏನಪ್ಪ ಅಂತಂದರೆ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ನಡೆಸ್ತಾರೆ. ಓಕೆ, ಈ ಜನಗಣತಿಯನ್ನು ಮೊಟ್ಟ ಮೊದಲಿಗೆ ನಡೆಸಿದರು. ಹಂಗಾದರೆ ಈಗ ನಾವಿಲ್ಲಿ 2011 ಜನಗಣತಿಯನ್ನು ನೋಡ್ತಾ ಇದೀವಲ್ಲ, ಇದು ಎಷ್ಟನೇ ಜನಗಣತಿ ಆಗಿತ್ತಪ್ಪ ಅಂತಂತಂದರೆ ಇದು 15ನೇ ಜನಗಣತಿ ಆಗಿತ್ತು ನೋಡ್ರಿ. ಓಕೆ, ಈಗ ನೆಕ್ಸ್ಟ್ ಏನು 2026-27 ಒಳಗಡೆ ನೆಕ್ಸ್ಟ್ ಒಂದು ಬರ್ತಂತ ಹೇಳಿದ್ನಲ್ಲ, ಇದು ಎಷ್ಟರದ ಜನಗಣತಿ ಆಗಿರ್ಬೇಕಂದ್ರೆ 2021 ಬಟ್ ಏನಪ್ಪ ಅಂತಂದರೆ ಕೋವಿಡ್ ಕಾರಣದಿಂದಾಗಿ ಸ್ವಲ್ಪ ಕಾರಣಾಂತರಗಳಿಂದಾಗಿ ಇದು ಜನಗಣತಿ ಆಗಿದ್ದಿಲ್ಲ. ಅದನ್ನು ಈಗ ಮಾಡಕತ್ತಾರೆ. ಇದು ಎಷ್ಟನೇದಪ್ಪ ಅಂತಂದರೆ 16ನೇ ಜನಗಣತಿ ಆಗ್ಯದ ನೋಡ್ರಿ ಈಗ ನೆಕ್ಸ್ಟ್ ಬರೋದು. ಓಕೆ, ಅದೇ ನಾವೇನಾದರೂ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಪ್ರಶ್ನೆಯನ್ನು ಕೇಳಿದ್ದುಂಟು. ಆ ಕಾರಣಕ್ಕಾಗಿ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ನೋಡ್ತಾ ಹೋದರೆ 8ನೇದಾಗತ್ತೆ ರೀ. ಇದು 8ನೇದ್ದು 8th ಆ್ಯಂಡ್ 16th ಅಂತ ನೆನಪಿಟ್ಕೊಬ್ರಿ, ಡಬಲ್ ನೋಡ್ರಿ. ಓಕೆ, ಅದೇ ಏನಪ್ಪ 2011 ಜನಗಣತಿ ಎಷ್ಟನೇದ್ದು ಅಂತ ಕೇಳಿದರೆ ಇದು 7th ನೋಡ್ರಿ. ಓಕೆ, ನಮಗೆ ಈಗ ನೆಕ್ಸ್ಟ್ ಈಗ ಮಂಡೇನೇ ಆಗುವಂಥ ಜನಗಣತಿ ಇದು ಈಸಿ ಇತ್ತು ನೋಡ್ರಿ. ಟಿಕ್ ಬಿಫೋರ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ರೆ 16ನೇದ್ದು, ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಕೇಳಿದ್ರೆ 8ನೇದ್ದು ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಂಬರಿಲ್ಲಿ. ಯಾವ ನಿರ್ದೇಶಕ ತತ್ವವು ಸ್ವ ಆಡಳಿತಕ್ಕಾಗಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನು ಪ್ರತಿಪಾದಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಗ್ರಾಮ ಪಂಚಾಯಿತಿ ರೀ ಅನುಚ್ಛೇದ 44, ಅನುಚ್ಛೇದ 40, ಅನುಚ್ಛೇದ 42, ಅನುಚ್ಛೇದ 46 ಕೊಟ್ಟಾರ. ಓಕೆ, ನಮಗೆಲ್ಲರಿಗೂ ಗೊತ್ತಿರುವಾಗ ಇದಕ್ಕೆ ಸರಿಯಾದ ಉತ್ತರ ಅನುಚ್ಛೇದ 40. ಓಕೆ, ರಾಜ್ಯ ನೀತಿ ನಿರ್ದೇಶಕ ತತ್ವದ ಒಳಗಡೆ ನಮಗೆ ಪಂಚಾಯಿತಿ ಬಗ್ಗೆ ಓಕೆ ಅದರದ್ದು ಒಂದು ಆರ್ಟಿಕಲ್ ಕೊಟ್ಟಿದ್ದರು. ಇದು ಏನಪ್ಪ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸರ್ಕಾರಕ್ಕೆ ಮಾರ್ಗದರ್ಶಿ ತತ್ವಗಳಾಗಿವೆ. ಆ ಮಾರ್ಗದರ್ಶಿ ತತ್ವಗಳನ್ನವೇ ಏನು ಮಾಡ್ತಾರೆ ಅಂದರೆ 1993 ಒಳಗಡೆ 73ನೇ ತಿದ್ದುಪಡಿಯನ್ನು ಜಾರಿಗೆ ತಂದು ಇದು ಏನು ಪಂಚಾಯತ್ ರಾಜನ್ನು ಜಾರಿಗೆ ತರ್ತಾರೆ ನೋಡ್ರಿ. ಪಂಚಾಯತ್ ರಾಜ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಓಕೆ, ಜಾರಿಗೆ ತಂದು ಸ್ವ ಆಡಳಿತಕ್ಕಾಗಿ ನಮಗೆ ಗ್ರಾಮ ಪಂಚಾಯಿತಿ ಆಗಲಿ ಮುನ್ಸಿಪಾಲ್ಟಿ ಆಗಲಿ, ಮುನ್ಸಿಪಾಲ್ಟಿ ಬಂದಿದ್ದು ಮತ್ತು 74ನೇ ತಿದ್ದುಪಡಿಯ ಮೂಲಕ ಮತ್ತು 74ನೇ ತಿದ್ದುಪಡಿ ಮೂಲಕ ಮತ್ತದು. ಓಕೆ, ಅದು ನೆನಪಿಟ್ಕೋರಿ. ಈಗ ನೀವು ನೋಡ್ಕೋಬಹುದು ಪಂಚಾಯಿತಿದು ಭಾಗ ಕೂಡ ಎಷ್ಟಪ್ಪ ಅಂತಂದರೆ 9ನೇ ಭಾಗ. ನಿಮ್ಗೆ ಆಲ್ರೆಡಿ ಏನಪ್ಪ ಲಾಸ್ಟ್ ಕ್ಲಾಸ್ ಒಳಗೆ ಸಾಕಷ್ಟು ಏನು ಪ್ರತಿಯೊಂದೊಂದು ಪ್ರಶ್ನೆ ಪತ್ರಿಕೆ ಒಳಗಡೆ ಬಂದದ ನೋಡ್ರಿ ಇದು. ಓಕೆ, ನೆನಪಿಟ್ಕೊಡ್ರಿ. ಓಕೆ, ಅದೇ ರೀತಿಯಾಗಿ ನಾವು ಉಳಿದಿದ್ದು ನೋಡೋಕ್ಕಂತ ಹೋದ್ರೆ ಈ 44ನೇ ವಿಧಿ ಏನು ಬರ್ತದಲ್ಲ, ಯೂನಿಫಾರ್ಮ್ ಸಿವಿಲ್ ಕಂಡಕ್ಟ್ ಕೋಡ್ ಬರ್ತದೆ, ಏಕರೂಪ ನಾಗರಿಕತಾ ಸಂಹಿತೆ, ಅದರ ಬಗ್ಗೆ ಹೇಳ್ತದೆ. ಅದೇ ರೀತಿಯಾಗಿ 42ನೇದು ವಿಧಿ ಏನು ಹೇಳ್ತದಪ್ಪ ಅಂತಂದರೆ ಕೆಲಸ ಮಾಡಲು ಈಗ ಏನಪ್ಪ ಅಂತಂದರೆ ನೀವೆಲ್ಲರೂ ಕೆಲಸಕ್ಕೆ ಹೊಂಟಿರಪ್ಪ ಅಂತಂದರೆ ಅಲ್ಲಿ ಓನರ್ ನಿಮಗೆ ಪೂರ್ತಿ ಹೀನಾಯವಾಗಿ ದುಡಿಸ್ಕೋಬಾರ್ದ್ರಿ. ಅವರು ನಿಮ್ಮ ಮ್ಯಾಗ ಸ್ವಲ್ಪ ದಯಾಪರ ಕಾಳಜಿ ಇರಬೇಕು. ಓಕೆ, ನಿಮಗೇನಾದರೂ ಆರಾಮಿಲ್ಲ ಅಂದರೆ ಓಕೆ ಹೋಗಪ್ಪ ರೆಸ್ಟ್ ತಗೋ ಅಂತೇಳಿ ಹೇಳಬೇಕು ಅಂಥೇಳಿ ಅದು ಒಂದು ಏನಪ್ಪ ಅಂತಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವದೊಳಗಡೆ ಅಳವಡಿಕೆ ಆಗದ. ಅದೇ ರೀತಿಯಾಗಿ 46ನೇ ವಿಧಿ ಏನು ಹೇಳ್ತದಪ್ಪ ಅಂತಂದರೆ SC ಮತ್ತು ST ಅವರು ಮತ್ತು OBC ಅವರು ಓಕೆ ಇವ್ರದ್ದು ಏನಪ್ಪ ಅಂತಂತಂದರೆ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ಸಂರಕ್ಷಣೆಗೋಸ್ಕರ ಈ 46ನೇ ವಿಧಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವದೊಳಗಡೆ ಅದ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಂಬರ್ರಿ. ನೈಸರ್ಗಿಕ ಸಂಪನ್ಮೂಲಗಳು ಅಪರಿಮಿತವಾಗಿದ್ದಾಗ ಅಂದರೆ ಬಹಳ ಕೊಂಡ ಜಾಸ್ತಿ ಫುಲ್ ಹುಯ್ಯಣೆ ಇದ್ದಾಗ ಓಕೆ ಜನಸಂಖ್ಯೆಯು ಕ್ಷಿಪ್ರ ವೇಗದಲ್ಲಿ ಬೆಳೆಯುತ್ತದೆ. ಹೆಚ್ಚುತ್ತಿರುವ ಜನಸಂಖ್ಯೆಯ ಗಾತ್ರದ ಈ ವೇಗ ವರ್ಧಿಸುವ ಮಾದರಿಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಕ್ಯಾರಿಯಿಂಗ್ ಕೆಪಾಸಿಟಿ, ಲಾಜಿಸ್ಟಿಕ್ ಬೆಳವಣಿಗೆ, ಘಾತೀಯ ಬೆಳವಣಿಗೆ, ಜನಸಂಖ್ಯಾ ಸ್ಫೋಟ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂದರೆ ಘಾತೀಯ ಬೆಳವಣಿಗೆ ಆಗತ್ತೆ ನೋಡ್ರಿ. ಘಾತೀಯ ಬೆಳವಣಿಗೆ. ಈಗ ಜನಸಂಖ್ಯಾ ಸ್ಫೋಟ ಅಂತಂದ್ರೆ ಏನಪ್ಪ ಅಂತಂದರೆ ಮರಣ ದರಕ್ಕಿಂತ ಜನನ ದರ ಅತಿ ಹೆಚ್ಚಾಗಿ ಫುಲ್ಲು ಜಾಸ್ತಿ ಹೈ ಲೆವೆಲ್ ಇದ್ದಾಗ ಜನಸಂಖ್ಯಾ ಸ್ಫೋಟ ಅಂತ ನಾವು ಹೇಳ್ಬೋದು. ಅದೇ ಇಲ್ಲಿ ಏನಪ್ಪ ಅಂತಂತಂದರೆ ಇಲ್ಲೂ ಏನಪ್ಪ ಜನಸಂಖ್ಯೆಯು ಕ್ಷಿಪ್ರ ವೇಗದಲ್ಲಿ ಬೆಳೆಯುತ್ತದೆ ಅಂತಲೇ ಕೊಟ್ಟಾರ. ಇದು ಕೂಡ ಜನಸಂಖ್ಯೆ ಸ್ಫೋಟ ಅಂತ ಹೇಳ್ಬೋದಿತ್ತು ನಾವು. ಬಟ್ ಇಲ್ಲಿ ಏನಂತ ಹೇಳ್ಯಾರಂತಪ್ಪ ಅಂತಂದರೆ ಅವರು ಒಂದಿಲ್ಲೇ ಒಂದು
ಎಕ್ಸೆಪ್ಷನಲ್ ಕೇಸ್ ಕೊಟ್ಟಾರ. ಏನಪ್ಪ ಅಂತಂದರೆ ನೈಸರ್ಗಿಕ ಸಂಪನ್ಮೂಲಗಳು ಅಪರಿಮಿತವಿದ್ದಾಗ ಅಂತ ಕೇಳಿದ್ದಾರೆ. ಓಕೆ, ಇದನ್ನು ಎಕನಾಮಿಕ್ಸ್ ಒಳಗಡೆ ನೋಡ್ತಾ ಹೋದರೆ ಇದನ್ನು ಘಾತೀಯ ಬೆಳವಣಿಗೆ ಅಂತೇಳಿ ನಾವು ಹೇಳಬೇಕಾಗ್ತದೆ. ಓಕೆ, ಈ ಎಕನಾಮಿಕ್ಸ್ ಒಳಗಡೆ ಇದೇನು ಘಾತೀಯ ಬೆಳವಣಿಗೆ ಅಂತ ಏನು ಬರ್ತದಲ್ಲ, ಇದನ್ನು ಏನು ಮಾಡ್ತಾರೆ ಅಂದರೆ ಒಂದು ಜೆ ಆಕಾರದ ಗ್ರಾಫ್ ಒಳಗಡೆ ಇದನ್ನು ಸೂಚಿಸ್ತಾರೆ ನೋಡ್ರಿ, ಜೆ ಆಕಾರದ ಗ್ರಾಫ್ ಒಳಗಡೆ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಂಬರಿಲ್ಲಿ. 2023-24 ಹಣಕಾಸು ವರ್ಷಕ್ಕೆ ಕೇಂದ್ರ ಬಜೆಟ್ನಲ್ಲಿ ಎಷ್ಟು ಆದ್ಯತೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, 5, 9, 12, 7 ಅಂತ ಕೊಟ್ಟಿದ್ದಾರೆ. ನಮಗಿದು 2023-24 ಬಜೆಟ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ 7 ನೋಡಿರಿ. ಓಕೆ, ಆಪ್ಷನ್ ಡಿ. ಓಕೆ, ನಮಗಿದು ಬೇಡ. ನಮಗೆ ಬೇಕಾಗಿದ್ದು ಏನಪ್ಪ ಅಂತಂದರೆ ಇವಾಗ ನಿನ್ನೆ ತಾನೇ ನಮಗೆ ಏನಪ್ಪ ಅಂತಂದರೆ ಬಜೆಟ್ ಮಂಡನೆ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಓಕೆ, ಅವರು ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂಥದ್ದು ಎಷ್ಟನೇ ಬಜೆಟಪ್ಪ ಅಂತಂತಂದರೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರತಕ್ಕಂತಹ ಎಷ್ಟನೇ ಬಜೆಟ್ ಅಂದರೆ ಇದು 9ನೇ ಬಜೆಟ್ ನೋಡ್ರಿ, 9ನೇ ಬಜೆಟ್. ಓಕೆ, ಇದನ್ನು ನೆನಪಿಟ್ಕೊಡ್ರಿ, ಇಂಪಾರ್ಟೆಂಟ್. ಓಕೆ, ದೆನ್ ನೆಕ್ಸ್ಟ್ ಈ 9ನೇ ಬಜೆಟ್ 2026-27ನೇ ಸಾಲಿನಿದ್ದು ರೀ. 27ನೇ ಸಾಲಿನೊಳಗಡೆ ಇಲ್ಲಿ ಎಷ್ಟು ಆದ್ಯತೆಗಳನ್ನು ಅಳವಡಿಸಿಕೊಳ್ಳಲಾಗಿದೆಯಪ್ಪ ಅಂತಂದರೆ ಪ್ರಿಯಾರಿಟೀಸ್ ಎಷ್ಟು ಅದಾವಪ್ಪ ಅಂತಂದರೆ ಇದರೊಳಗಡೆ ಒಟ್ಟು 3 ಪ್ರಿಯಾರಿಟೀಸ್ ಅದಾವೆ. ಓಕೆ, ಆ 3 ಪ್ರಿಯಾರಿಟೀಸ್ ಯಾವ್ಯಾವಪ್ಪ ಅಂತಂದರೆ ಒಂದು ಆರ್ಥಿಕ ಬೆಳವಣಿಗೆ. ಸೆಕೆಂಡ್ ಒನ್ ನಾಗರಿಕರ ಆಕಾಂಕ್ಷೆ ಪೂರೈಸುವುದು ಅಂತ ಬರುತ್ತೆ ರೀ. ಓಕೆ, ಪೂರೈಸುವುದು. ಅದಾದಮೇಲೆ ಇನ್ನೊಂದು ಯಾವುದಪ್ಪ ಅಂತಂತಂದರೆ ಒಳಗೊಳ್ಳುವ ಅಭಿವೃದ್ಧಿ ಖಚಿತಪಡಿಸುವುದು ಅಂತ ಬರುತ್ತೆ. ಓಕೆ, ಖಚಿತಪಡಿಸುವುದು ಅಂತ ಬರುತ್ತೆ. ಇವೇನಪ್ಪ ಅಂತಂತಂದರೆ 2026 ಮತ್ತು 27 ಬಜೆಟ್ನ ಪ್ರಮುಖ ಆದ್ಯತೆಗಳು ನೋಡ್ರಿ. ಓಕೆ, ಇದನ್ನು ನೀವು ನೆನಪಿಟ್ಕೋಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ ಈಗ ಆಲ್ರೆಡಿ ಏನು ಪ್ರಶ್ನೆ ಸೇಮ್ ಬಂದದ. ಓಕೆ, ಈಗ 2026-27 ಇವಾಗಲೇ ಬಜೆಟ್ ಆಗ್ಯದ. ನೆಕ್ಸ್ಟ್ SSC GD ಎಕ್ಸಾಮ್ ಒಳಗಡೆ ಪ್ರಶ್ನೆ ಆಗ್ಬೋದಲ್ಲ. ಆ ಕಾರಣಕ್ಕಾಗಿ 3 ಪ್ರಿಯಾರಿಟೀಸ್ ಅಂತ ನೆನಪಿಟ್ಕೋರಿ. ಆ 3 ಯಾವ ಅಂತೇಳಿ ನೆನಪಿಟ್ಕೋರಿ, ಇದು ಇಂಪಾರ್ಟೆಂಟ್. ಒಂದು ವೇಳೆ ಏನಪ್ಪ ಅಂತಂದರೆ ನಿಮಗೊಂದು 4 ಪ್ರಿಯಾರಿಟೀಸ್ ಕೊಡ್ತಾರೆ, ಇವುಗಳಲ್ಲಿ ಯಾವುದು ಪ್ರಿಯಾರಿಟಿ ಅಲ್ಲ ಅಂತ ಏನಾರು ಕ್ವಶನ್ ಕೇಳಿದಾರೆ ಅಂದರೆ ನಿಮ್ಗೆ ಆನ್ಸರ್ ಮಾಡೋಕ್ಕೆ ಬಂದಿರಬೇಕು, ಆ ಕಾರಣಕ್ಕಾಗಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಂಬರಿಲ್ಲಿ. ಈ ಕೆಳಗಿನ ಯಾರನ್ನು ರಾಜ್ಯ ಕಾರ್ಯಾಂಗವಾಗಿ ಪರಿಗಣಿಸುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಮಂತ್ರಿಮಂಡಲ, ಮುಖ್ಯಮಂತ್ರಿಗಳು, ರಾಜ್ಯಪಾಲರು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಕೊಟ್ಟಿದ್ದಾರೆ. ಓಕೆ, ಇದರೊಳಗಡೆ ಯಾರನ್ನು ಪರಿಗಣಿಸುವುದಿಲ್ಲಪ್ಪ ಅಂತಂತಂದರೆ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜ್ಯದ ಕಾರ್ಯಾಂಗವಾಗಿ ಪರಿಗಣಿಸುವುದಿಲ್ಲ. ಯಾಕಪ್ಪ ಅಂತಂತಂದರೆ ಇವರು ನ್ಯಾಯಾಂಗದ ಅಡಿಯಲ್ಲಿ ಬರ್ತಾರೆ, ಇವರು ಉಚ್ಚ ನ್ಯಾಯಾಲಯದ ಅಡಿಯಲ್ಲಿ. ಓಕೆ, ಈಗ ರಾಜ್ಯ ಕಾರ್ಯಾಂಗದ ಭಾಗವಾಗಿ ನಾವು ನೋಡ್ತಾ ಹೋದರೆ ಮಂತ್ರಿಮಂಡಲದ ಮಂತ್ರಿಗಳನ್ನು ನೋಡ್ತೀವಿ. ನೆಕ್ಸ್ಟು ಮುಖ್ಯಮಂತ್ರಿಗಳಂತೂ ಅವರು ರಾಜ್ಯದ ಕಾರ್ಯಾಂಗವನ್ನು ನೋಡ್ಕೊಳ್ತಿರ್ತಾರೆ. ಅದೇ ರೀತಿ ರಾಜ್ಯಪಾಲರು ನೋಡ್ತಾ ಹೋದರೆ ಅವರು ಈ ರಾಜ್ಯ ಕಾರ್ಯಾಂಗದ ಭಾಗವಾಗಿ ಇರ್ತಾರೆ ನೋಡ್ರಿ. ಓಕೆ, ದೆನ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ನೃತ್ಯಗಾರರು ಛೌ ನೃತ್ಯಕ್ಕಾಗಿ 2018ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು ಅಂತ ಕೇಳಿದ್ದಾರೆ. ಸುರುಖ ಸೇನ್, ಇದು ಆ್ಯಕ್ಚುಲಿ ತಪನ್ ಕುಮಾರ್ ಆಗಬೇಕ್ರಿ. ಇದು ತಪನ್ ಕುಮಾರ್ ಶೆಟ್ಟರ್ನಾಯಕ. ಓಕೆ, ದೆನ್ ನೆಕ್ಸ್ಟ್ ಪಶುಮೂರ್ತಿ ರಾಮಲಿಂಗ ಶಾಸ್ತ್ರಿ, ರಾಧಾ ಶ್ರೀಧರ್ ಐತಿ. ಓಕೆ, ಆ್ಯಕ್ಚುಲಿ ಇದು ಪ್ರಿಂಟ್ ಮಿಸ್ಟೇಕ್ ಆಗ್ಯದ ರೀ, ಕ್ಷಮೆ ಇರಲಿ. ಅದು ತಪನ್ ಕುಮಾರ್ ಅಂತ ಬರಬೇಕು, ತಪನ್ ಕುಮಾರ್. ಓಕೆ,
ತಪನ್ ಕುಮಾರ್ ಏನಿದೆಯಲ್ಲ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ, ಆಪ್ಷನ್ ಬಿ. ತಪನ್ ಕುಮಾರ್ ಅವರಿಗೆ 2018ರಲ್ಲಿ ಛೌ ನೃತ್ಯಕ್ಕಾಗಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ಓಕೆ, ನಮಗೆ 2018 ಐತಿ, ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಬಟ್ ನಾವೇನಪ್ಪ ಅಂತಂದರೆ ಈ ಛೌ ನೃತ್ಯದ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಂಬರ್ರಿ. ಈ ಛೌ ನೃತ್ಯವನ್ನು ಪ್ರಮುಖವಾಗಿ ನಾವು ಯಾವ ಭಾಗದ ಒಳಗಡೆ ಕಂಡು ಬರ್ತದಪ್ಪ ಅಂತಂತಂದರೆ ನೋಡ್ತೀವಪ್ಪ ಅಂತಂದರೆ ಒಡಿಶಾ ಮತ್ತು ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಈ ಭಾಗದಲ್ಲಿ ನಾವೇನಪ್ಪ ಅಂತಂದರೆ ಛೌ ನೃತ್ಯವನ್ನು ಗಮನಿಸ್ತೀವಿ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ಕೊರಿ. ಇಲ್ಲೇ ಈ ಕೆಳಗಿನ ಯಾವ ಸಚಿವಾಲಯವು ತೈಲ ಕ್ಷೇತ್ರಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2024 ಸಂಸತ್ತಿನಲ್ಲಿ ಮಂಡಿಸಿದೆ ಅಂತ ಕೇಳಿದ್ದಾರೆ ಇಲ್ಲಿ. ಓಕೆ, ನಾಗರಿಕ ವಿಮಾನಯಾನ ಸಚಿವಾಲಯ, ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ, ಕಲ್ಲಿದ್ದಲು ಸಚಿವಾಲಯ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂತಂತಂದರೆ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆಗುತ್ತೆ ನೋಡ್ರಿ. ಓಕೆ, ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಇದಕ್ಕೆ ಸರಿಯಾದ ಉತ್ತರ. ಏನಪ್ಪ ಅಂತಂತಂದರೆ ಇದು ಆ್ಯಕ್ಚುಲಿ ಇದರದ್ದು ಏನಂತಂದರೆ ತೈಲ ಕ್ಷೇತ್ರಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ ಇರ್ತದೆ ರೀ. ಕಾಯ್ದೆ ಎಷ್ಟಪ್ಪ ಅಂತಂತಂದರೆ 1948 ಕಾಯ್ದೆ ಇರ್ತದೆ. ಈ ಕಾಯ್ದೆಯನ್ನು ಸ್ವಲ್ಪ ಅಪ್ಡೇಟ್ ಮಾಡೋಕ್ಕೋಸ್ಕರ 2024 ಒಳಗಡೆ ತಿದ್ದುಪಡಿ ಮಸೂದೆಯನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸಂಸತ್ತಿನೊಳಗೆ ಮಂಡಿಸ್ತದೆ ನೋಡ್ರಿ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಂಬರಲ್ಲಿ. 2024 ಆಗಸ್ಟ್ 1ರಂದು ಕೇಂದ್ರ ಲೋಕ ಸೇವಾ ಆಯೋಗದ ಹೊಸ ಅಧ್ಯಕ್ಷರನ್ನಾಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾರೆ. ರವಿ ಉಪಾಧ್ಯಾಯ್, ಮನೋಜ್ ಉಪಮನ್ಯು, ಪ್ರೀತಿ ಸುದನ್, ಮೋಹನ್ ಮಾಧವನ್. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಪ್ರೀತಿ ನೂದನ್ ಅಂತ ಏನಿದೆಯಲ್ಲ ಇದು ಆ್ಯಕ್ಚುಲಿ ಪ್ರೀತಿ ಸುಡನ್ ಆಗುತ್ತಾ ಇರಲಿ. ಇದೇ ನಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿದೆ. ಆ್ಯಕ್ಚುಲಿ ಕರೆಂಟ್ ಅಫೇರ್ಸ್ ನಾವು ಅಪ್ಡೇಟ್ ಮಾಡ್ಕೊಂಡು ಬರ್ರಿ. ಓಕೆ, ಈಗ ಪ್ರಸ್ತುತವಾಗಿ ಪ್ರೆಸೆಂಟಾಗಿ UPSCಯ ಅಧ್ಯಕ್ಷರಾಗಿ ಯಾರದಾರಪ್ಪ ಅಂತಂತಂದರೆ ಡಾಕ್ಟರ್ ಅಜಯ್ ಕುಮಾರ್ ಅವರದಾರ ನೋಡ್ರಿ. ಅಜಯ್ ಕುಮಾರ್ ಅವರು ಪ್ರಸ್ತುತ UPSCಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಓಕೆ, ಈ UPSC ಇದೇನಿದೆ ಅಲ್ರ ಇದು ಎಷ್ಟನೇ ವಿಧಿ ಹೇಳ್ತದಪ್ಪ ಅಂತಂದರೆ 315ನೇ ವಿಧಿ UPSC ಬಗ್ಗೆ ಹೇಳ್ತದೆ ನೋಡ್ರಿ. ಓಕೆ, ಈ UPSC ಕಾರ್ಯ ಏನಪ್ಪ ಅಂತಂತಂದರೆ IAS, IPS, IRS. ಓಕೆ, ಈ ಥರ ಏನು ಹುದ್ದೆಗಳು ಬರ್ತಾವಲ್ರಿ ಆ ಹುದ್ದೆಗಳಿಗೆ ನೇಮಕಾತಿ ನಡೆಸೋದು, ಅವ್ರಿಗೆ ಇಂಟರ್ವ್ಯೂ ನಡೆಸೋದು. ಓಕೆ, ಅವುಗಳನ್ನು ಮಾಡೋದು ಈ UPSCಯ ಪ್ರಮುಖ ಕಾರ್ಯ ನೋಡ್ರಿ. ಓಕೆ, ನೆಕ್ಸ್ಟ್ 2020 ಪ್ಯಾರಾ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿ ಸ್ಪರ್ಧೆ ಕೊನೆಗೊಳಿಸಿತ್ತು ಅಂತ ಕೇಳಿದ್ದಾರೆ. ಓಕೆ, 5ನೇ ಸ್ಥಾನ, 4ನೇ ಸ್ಥಾನ, 6ನೇ ಸ್ಥಾನ, 9ನೇ ಸ್ಥಾನ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ 5ನೇ ಸ್ಥಾನ ನೋಡ್ರಿ. 5ನೇ ಸ್ಥಾನದಲ್ಲಿ ಅದು ನಮ್ಮ ಭಾರತ ಅದರೊಳಗಡೆ ಸ್ಥಾನನ ಗಳಿಸಿತ್ತು. ಇರಲಿ, ನಮಗದು ಆ್ಯಕ್ಚುಲಿ ಇದೇನಪ್ಪ ಅಂತಂದರೆ 2022 ಈ ಕ್ರೀಡಾಕೂಟ ನಡೀಬೇಕಿತ್ತು. ಕಾರಣಾಂತರಗಳಿಂದ 2023 ಒಳಗಡೆ ನಡೀತು. ಆ್ಯಕ್ಚುಲಿ ಈ ಏಷ್ಯನ್ ಗೇಮ್ಸ್ ಏನಿದಾವಲ್ರಿ ಇವು ಎಷ್ಟು ವರ್ಷಕ್ಕೊಮ್ಮೆ ನಡೀತಾವಪ್ಪ ಅಂತಂದರೆ 4 ವರ್ಷಕ್ಕೊಮ್ಮೆ ನಡೀತಾವೆ. 4 ವರ್ಷಕ್ಕೊಮ್ಮೆ ನಡೀತಾವೆ. ಓಕೆ, ನಮಗಿದು ಇಂಪಾರ್ಟೆಂಟ್ ಅಷ್ಟೊಂದು ಇರೋಲ್ಲ. ಯಾಕಪ್ಪ ಅಂತಂದರೆ ಈಗ 2022 ಐತಿ, ಈಗ ಹೊಳ್ಳಿ 2026 ಒಳಗಡೆನೂ ಏನು ಪ್ಯಾರಾ ಏಷ್ಯನ್ ಗೇಮ್ಸ್ ನಡೀತಾವೆ. ಓಕೆ, ಆ ಪ್ಯಾರಾ ಏಷ್ಯನ್ ಗೇಮ್ಸ್ ನಡೀತಾವೆ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗತ್ತೆ. ಈ 2026 ಎಲ್ಲಿ ನಡೀತದಪ್ಪ ಅಂತಂದರೆ ನಗೋಯಾ ಎಲ್ಲಿಯಪ್ಪ ಅಂತಂದರೆ ಜಪಾನ್ ಒಳಗಡೆ ಬರುತ್ತೆ ರೀ ಇದು. ಆ ಜಪಾನ್ ಒಳಗಡೆ ಈ 2026 ಪ್ಯಾರಾ ಏಷ್ಯನ್ ಗೇಮ್ಸ್ ನಡೀತಾವೆ ನೋಡ್ರಿ. ಓಕೆ, 2022 ಎಲ್ಲಿ ನಡೆದಿತ್ತು ಅಂತ ನೋಡೋಕೆ ಹೋದರೆ ಚೀನಾದ ಹ್ಯಾಂಗ್ಝೋ ಒಳಗಡೆ ನಡೆದಿತ್ತು. ಓಕೆ, ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ರೀ, ಆ ಕಾರಣದಿಂದಾಗಿ ಕ್ಲಾಸನ್ನು ಮಾಡೋಕ್ಕಾಗಿದ್ದಿಲ್ಲ. ಓಕೆ, ಇನ್ನೇನಪ್ಪ ಅಂತಂತಂದರೆ ಯಥಾವತ್ತಾಗಿ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಿಮಗೆ SSCGDಯ
2025 ಪ್ರಶ್ನೆಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಓಕೆ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಇನ್ಮೇಲೆ. ಇನ್ನೇನು ಎಕ್ಸಾಮ್ ಪೂರ್ತಿ ಸಮೀಪದವ್ರಿ. ಆ ಕಾರಣದಿಂದಾಗಿ ಕ್ಲಾಸ್ ನೋಡೋದಂತೂ ಯಾರೂ ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಈಗ ನಿಮಗೇನಪ್ಪ ಅಂತಂತಂದರೆ ಇವೇನು 20 ಪ್ರಶ್ನೆಗಳದ್ದು ವಿಶ್ಲೇಷಣೆ ಆಯಿತು. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಈ PDF ಒಳಗಡೆ ನಿಮಗೆಲ್ಲ ಮಾಹಿತಿಗಳನ್ನು ಕೊಟ್ಟಿಲ್ಲ. ಈ PDF ಏನು ಮಾಡ್ತೀನಪ್ಪ ಅಂತಂತಂದರೆ ನಮ್ಮ AI ಸ್ಪರ್ಧಾಶಾಲಾ ಟೆಲಿಗ್ರಾಮ್ ಚಾನಲ್ ಒಳಗಡೆ ಈ PDF ಅಪ್ಲೋಡ್ ಮಾಡ್ತೀನಿ. ಓಕೆ, ನಿಮಗೆ ನೋಟ್ಸ್ ಬರೆಯೋದು ಸ್ವಲ್ಪ ಏನಪ್ಪ ಅಂತಂದರೆ ಈಸಿ ಆಗಲಿ, ನೀವು ನೋಡ್ಕೊಂಡರೆ ಬರೀ, ಇಲ್ಲ ಡೈರೆಕ್ಟಾಗಿ PDF ಆದರೂ ಓದ್ಕೊರಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡಿರಿ. ಓಕೆ, ಥ್ಯಾಂಕ್ ಯು. ನಿಮಗೇನಾದರೂ ಬೇಕಾದರೆ ಈ PDF ಅಂತೂ ನಿಮಗೆ ಟೆಲಿಗ್ರಾಮ್ ಚಾನಲ್ AI ಸ್ಪರ್ಧಾಶಾಲಾ ನೋಡಿರಿ, ಅದು ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ಹೆಸರು, ಅದರೊಳಗಡೆ ನಿಮ್ಗೆ ಅಪ್ಲೋಡ್ ಮಾಡಿರ್ತೀವಿ. ನಿಮಗೆ ಬೇಕಾದ್ರೆ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.